ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ದಾಸ್. ವೀಕ್ಷಕರೇ, ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಗಳಿಗೆ ಮೊದಲ ಆದ್ಯತೆಯನ್ನು ಗುರೂಜಿಯವರು ನೀಡುತ್ತಾ ಇದ್ದಾರೆ. ನೀವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಅದೇ ನಂಬರ್ಗೆ ಕಾಲ್ ಮಾಡಿ ಗುರೂಜಿಯೊಟ್ಟಿಗೆ ನೇರವಾಗಿ ಮಾತಾಡಲಿಕ್ಕೆ ಅವಕಾಶವಿದೆ. ಕರೆ ಮಾಡಿದಾಗ ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ ಅಥವಾ ಡೌಟ್ ಇದೆ ಅನ್ನುವಂಥವ್ರು ನೇರವಾಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗಲಿಕ್ಕೆ ಅವಕಾಶವಿದೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ಹೇಳಬೇಕಾಗತ್ತೆ. ನಿಮ್ಮ ಪ್ರಶ್ನೆಗಳು ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನೀಡ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಒಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಬಗ್ಗೆ ಮೇಡಮ್ ಹಾಸ್ಪಿಟಲ್ ಕಾಲ್ ಮಾಡ್ತಾ ಇದ್ದೀನಿ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಇಲ್ಲ, ಪ್ರಶ್ನೆ ಸರ್. ಓಕೆ, 1 ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 88. ಇನ್ನೊಂದ್ಸಲಿ ಹೇಳಿ. 88. 88. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಇಲ್ಲ, ನಾನು ಜ್ಯೋತಿಷ್ಯ ಕಲಿತು ಮುಂದೆ ಇದನ್ನ ಬಗ್ಗೆ ಏನಾರ ಸಾಧನೆ ಮಾಡ್ಬೋದೇನೋ. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ ಸರ್. ನಮಸ್ಕಾರ ಗುರುಗಳೇ, ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಓಕೆ, ಇದಕ್ಕೊಂದು ಪ್ರಶ್ನಾಶಾಸ್ತ್ರ ಆಗ್ತಾರಾ? ನಾನು 10th ಓದ್ಬಿಟ್ಟು ಜೀವನದಲ್ಲಿ ಏನೋ ಮಾಡ್ತೀನ ಅಂದಂಗೆ. ಹಾ, ಜ್ಯೋತಿಷ್ಯದಲ್ಲಿ ಏನೋ ಸಾಧನೆ ಮಾಡ್ಬೇಕಂತ ಆಸೆ. ಜ್ಯೋತಿಷದಲ್ಲಿ ಎಷ್ಟು ವಯಸ್ಸು ನಿಮಗೆ? 28. 28. ಹಾ, ಜ್ಯೋತಿಷ್ಯ ಎಲ್ಲ ಬೈತಾರ್ರಿ, ಇಲ್ಲ, ತುಂಬ ಜನ ಕಲಿಬೇಕಂತ ಬೈತಾರೆ. ಆಸೆ. ಈಗ ಒಂದು 10 ಜನಕ್ಕೆ ಕೇಳಿ ನಾನು ಜ್ಯೋತಿಷ್ಯ ಕಲಿಯಕ್ಕೆ ಹೊರಟಿದ್ದೀನಿ ಅಂತ. ಇಲ್ಲ, ನಮ್ಮ ಅಮ್ಮ ಕಲಿ ಅಂತ ಹೇಳ್ತಾರೆ. ನಿಮ್ಮಮ್ಮ, ಸರಿ, ನಿಮ್ಮಮ್ಮ ಮಾತಾಡ್ತಾ ಇರೋದು ಓಕೆ, ಗ್ರೇಟ್. ಆ ಥರ ತಾಯಂದಿರು ನಾನು ಭಾಳ ಕಮ್ಮಿ ನೋಡಿದ್ದೀನಿ. ಮಕ್ಕಳಿಗೆ ಕಲೀರಿ ಅಂತ ಹೇಳೋದು ಭಾಳ ಕಮ್ಮಿ ನೋಡಿದ್ದೀನಿ. ಬಟ್ ನಿಮ್ಮ ಪ್ರೋಗ್ರಾಮ್ ಯೂಟ್ಯೂಬಲ್ಲಿ ನೋಡ್ತಾ ಇದ್ರಲ್ಲ, ಅದಕ್ಕೋಸ್ಕರ ಕಲಿ ಅಂತ. ಸರಿ, ಆಯಿತು, ನೋಡೋಣ. ದಶಾಭುಕ್ತಿ ಸೂರ್ಯದಶ 2025 ಜೂನ್ಗೆ ಮುಗಿಯುತ್ತೆ. ಆಮೇಲೆ ಚಂದ್ರ ಪ್ರಾರಂಭ ಆಗುತ್ತೆ. ಎಸ್, 8ನೇ ಮನೆ ಚಂದ್ರ. ನೆಕ್ಸ್ಟ್ ಚಂದ್ರ ಬಂದಾಗ ನೀವು ಕಲಿತೀರಾ, ಅದರಲ್ಲಿ ಕೆಲಸ ಆಗೇ ಆಗುತ್ತೆ, ಟೆನ್ಷನ್ ಏನೂ ಇಲ್ಲ. ಚಂದ್ರ ಬರುತ್ತೆ 26 ಆದ ನಂತರ. 8ನೇ ಮನೆ ಸ್ಪಿರಿಚುಯಾಲಿಟಿ, ಈ ಲೈನ್ ಕಲಿತೀರಾ. ಸ್ಪಿರಿಚುಯಾಲಿಟಿ ಕಾಂಬಿನೇಷನ್ಸ್ಗಳು, ಅಸ್ಟ್ರಾಲಜಿ ಅನ್ನೋದೊಂದು ಲೈನ್ ಇದೆ. ಅಸ್ಟ್ರಾಲಜಿ ಕಲಿತೀರಾ, 8th ಹೌಸ್ ಬಂದೇ ಬರುತ್ತೆ. ಅದರಿಂದ ದುಡ್ಡು ಮಾಡ್ತೀರಾ ನೋಡಬೇಕು. ನಾವು ಫಸ್ಟು ದುಡ್ಡು ಮಾಡ್ತೀರಾ ಅಂತ ನೋಡಬೇಕು. ಆ ಕಾಂಬಿನೇಷನ್ಸ್ 10ನೇ ಮನೆ ತೋರಿಸುತ್ತೆ. ಕರ್ಮ. ಬಿಸ್ನೆಸ್ ಮಾಡ್ತೀರಾ, ಎಸ್, ಬಿಸ್ನೆಸ್ಸು ಮಾಡ್ತೀರಾ. ಬೆಟರ್ ಕರಿಯರ್ ಇನ್ ಬಿಸ್ನೆಸ್ ಆ್ಯಂಡ್ ಪಾರ್ಟ್ನರ್ಶಿಪ್ 100% ಆಗುತ್ತೆ. ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಭಾಳ ಎಂಗೇಜಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸ್ವಲ್ಪ ಸಮಸ್ಯೆ ಅಂದರೆ 8ನೇ ಮನೆ ಸಮಸ್ಯೆನೂ ಕೊಡುತ್ತೆ. ಮುಂದಿನ 26 ಆದಮೇಲೆ ಬರ್ತಕ್ಕಂಥ ದಶ ನಾವು ಇದರಲ್ಲೇ ನಾವು ಫುಲ್ ವಿಶ್ಲೇಷಣೆ ಮಾಡ್ಬೋದು. 25 ರಿಂದ 35ವರೆಗೂ ಜ್ಯೋತಿಷ್ಯದಲ್ಲಿ ಟಾಪ್ಗೆ ಹೋಗ್ತಾರೆ. ಆದರೆ ಯಾವಾಗಲೇ ಆಗಲಿ 8ನೇ ಮನೆ ಜ್ಯೋತಿಷ್ಯ ಕೊಟ್ಟರು ಕೂಡ ಅದ್ರ ಜೊತೆಗೆ ಆ 8ನೇ ಮನೆ ಜೊತೆ ಇಲ್ಲಿ 7ನೇ ಮನೆ ಇದೆಯಲ್ಲ, ಬಿಸ್ನೆಸ್ ಮಾಡೇ ಮಾಡ್ತಾರೆ. ಬಿಸ್ನೆಸ್ಗೆ ಹೋಗುತ್ತೆ, ನೇಮು ಫೇಮು ಬರುತ್ತೆ. ಆದರೆ ಇನಿಷಿಯಲ್ ಸ್ಟೇಜಸಲ್ಲಿ 8 ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಟ್ರಬಲ್ ಕೊಡುತ್ತೆ. 2025 ಜೂನ್ ಆದ ನಂತರ ಸ್ಟಾರ್ಟ್ ಮಾಡ್ತೀರಾ ನೀವು. ಜುಲೈಯಿಂದ ಯುವರ್ ಜರ್ನಿ ಸ್ಟಾರ್ಟ್ಸ್ ಇನ್ ಅಸ್ಟ್ರಾಲಜಿ. ಅದಕ್ಕಿಂತ ಮುಂಚೆ ಇಲ್ಲ. ಒಳ್ಳೆಯದಾಗಲಿ. ಓಕೆ ಸರ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಿಮಗೆ ನೀಡ್ತಾ ಹೋಗ್ತಾರೆ. ಇನ್ನು ಏಪ್ರಿಲ್ 21ನೇ ತಾರೀಕಿನಿಂದ ಕೇವಲ 4 ದಿನಗಳಲ್ಲಿ ನೀವು ರೇಖಿ ವಿದ್ಯೆಯನ್ನು ಕಲಿತ್ಕೊಳ್ಬಹುದಾಗಿದೆ. ಇದಕ್ಕೆ 899 ಅಷ್ಟೇ ಫೀಸ್ನ ಗುರೂಜಿಯವರು ಫಿಕ್ಸ್ ಮಾಡಿದ್ದಾರೆ. ಸೊ ರೇಖಿ ವಿದ್ಯೆ ಅಂತ ಹೇಳಿದ್ರೆ, ಸೊ ಅದರಲ್ಲಿ ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು. ಅಂದರೆ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಬೇಕು, ಆರೋಗ್ಯದಲ್ಲಿ ಚೇತರಿಕೆ ಬೇಕು, ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರ್ಬೋದು. ಸೊ ಈ ರೀತಿಯಾದಂಥ ವಿಚಾರಗಳು, ವಾಸ್ತು ದೋಷಗಳು, ಈ ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಮಾರ್ಗವನ್ನು ನೀವೇ ಕಂಡುಕೊಳ್ಬೇಕು ಅನ್ನೋದಾದರೆ ರೇಖಿ ವಿದ್ಯೆಯ ಕ್ಲಾಸಸ್ನ ನೀವು ಅಟೆಂಡ್ ಮಾಡಲೇಬೇಕಾಗತ್ತೆ. ಸೊ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಯಾವೂರಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರಿಂದ.
ಬೆಂಗಳೂರಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾರಿಗೋ ಇದು ಕೇಸ್ ಇದೆ ಮೇಡಮ್, ನಮ್ಮ ಮಾವವ್ರದ್ದು ಆಸ್ತಿದು ಕೇಸ್ ಹಾಕಿದ್ದಾರೆ. ಓಕೆ, ಆಸ್ತಿ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು ಅಂತ ಹೇಳಿದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಹಾಂ ಹಾಂ ಹೌದು ಮೇಡಮ್. ಓಕೆ, 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. 45 ಮೇಡಮ್. 45. ಓಕೆ, ಮಾವನರ ಆಸ್ತಿ ಬರಬೇಕಾಗಿತ್ತು, ಆ ವಿಚಾರದ ಬಗ್ಗೆ ಕೇಳ್ತಿದ್ದೀರಾ ಅಲ್ವಾ? ಹೌದು, ಕೇಸ್ ಹಾಕಿದ್ದಾರೆ ಮೇಡಮ್. ಅವರು ನಮ್ಮ ಅತ್ತೆ ಇದಾರಲ್ಲ, ಅವ್ರು ನಮ್ಮ ಮಾವ ಮೊದಲನೇ ಮದುವೆ ಆಗಿದ್ರು, ಆಮೇಲೆ ನಮ್ಮ ಅತ್ತೆ ಎರಡನೇ ಮದುವೆ ಆಗಿದ್ದಾರೆ, ಅವರು ಕೇಸ್ ಹಾಕಿದ್ದಾರೆ. ಸರಿ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಆಸ್ತಿ ವಿಚಾರ ಅಂತ ನೋಡೋಕ್ಕಾಗಲ್ಲ, ಕೇಸ್ ವಿಚಾರ ಅಂತ ನೋಡಬೇಕು. ಹಾಂ ಹೌದು ಸರ್. ಕೇಸ್ ವಿಚಾರ ಅಂತ ನೋಡಬೇಕು. ಇಲ್ಲಿ ಕೇಸ್ ವಿಚಾರ ಅಂತಂದಾಗ ನಾವು ಲಿಟಿಗೇಷನ್ ಅಂತ ನೋಡ್ತೀವಿ. 45ಕ್ಕೆ ಒಂದು ಲಿಟಿಗೇಷನ್ ಅಂತ ಅಂದಾಗ ನಾವು 6ನೇ ಮನೆ ಹೋಗ್ತೀವಿ, 6ನೇ ಕಸ್ಬ್ ಹೋಗ್ತೀವಿ. ಅದು ಏನು ಹೇಳುತ್ತೆ ಅಂತ ಬರುತ್ತಾ ಇಲ್ವಾ, ಜಯಗಳಿಸ್ತೀರಾ ಇಲ್ವಾ? ಸೊ 6ನೇ ಕಸ್ಬ್ ಏನು ಬರುತ್ತೆ ನೋಡೋಣ. 12ನೇ ಮನೆ ಇಲ್ಲ, ತುಂಬಾ ಕಷ್ಟ. 12th ಹೌಸ್ ಏನು ಇದಾರಲ್ಲ ಲೈನಲ್ಲಿ? ಏನು ಜಗಳ, ಏನು ಗಲಾಟೆ ಹೇಳಿ. ಇಲ್ಲಿ ಬರಲ್ಲ ಅಂತಿದೆ, ನಾನು ಇವಾಗ ಅರ್ಥ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಏನದು? ಅಲ್ಲ, ಅದು ಏನ್ ಮಾಡಿದಾರೆ ಸರ್, ಅದು ಮೊದಲನೇ ಹೆಂಡತಿ ಅವರು, ನಮ್ಮ ಅತ್ತೆ ಅವರು ಎರಡನೇ ಹೆಂಡತಿ ಸರ್. ಅವರು ನಾವೆಲ್ಲ ಮಾತಾಡಿ ಇದ್ ಮಾಡಿದೀವಿ, ಏನ್ ಬೇಕೋ ನೀವು ತಗೊಳ್ಳಿ ಮಾಡಿ ಅಂತ. ಇಲ್ಲ ನಮ್ಗೆ ಫುಲ್ ಅರ್ಧ ಬೇಕು ಅಂತ ಅವರು ಜೊತೆಲಿ ಇರ್ಲೇ ಇಲ್ಲ ಗುರುಜಿ. ಮಕ್ಳು ಇಲ್ಲ ಅವ್ರಿಗೆ, ಮೊದ್ಲೇ ಅವರು ಸಪರೇಟ್ ಆಗ್ಬಿಟ್ಟಿದ್ದಾರೆ. ಬೇಡ ಅಂತ ಬಿಟ್ಟು ಹೋದ್ಮೇಲೆನೆ ನಮ್ಮ ಮಾವ ಅವರು ಎರಡನೇ ಮದ್ವೆ ಆಗಿರೋದು ಗುರುಜಿ. ಈಗ ಅವ್ರು ಬಂದು ಕೇಸ್ ಹಾಕಿರೋದು ಅವ್ರು ಮೊದಲನೇವ್ರಾ? ಮೊದಲನೇವ್ರು. ಅವ್ರಿಗೆ ಮಕ್ಳು ಯಾರು ಇಲ್ಲ, ಅವ್ರ ತಂಗಿ ಮಕ್ಳು ಮಾತು ಕೇಳ್ಕೊಂಡು ಕೇಸ್ ಹಾಕಿದಾರೆ ಗುರುಜಿ. ಎಷ್ಟು ದಿವಸ ಆಯ್ತು ಹಾಕಿ ಕೇಸು? ಆಯ್ತು ಗುರುಜಿ, ಒಂದು 5-6 ವರ್ಷ 10 ವರ್ಷ ಆಯ್ತು ಗುರುಜಿ. 10 ವರ್ಷ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾನು ಗುರುವಾಗಿ ಒಂದು ವಿಚಾರ ಹೇಳ್ತೀನಿ. ಹೇಳಿ ಗುರುಜಿ. ಅವರು ಸತ್ತ ಮೇಲೆ ಈ ಕೇಸ್ ಕ್ಲೋಸ್ ಆಗುತ್ತೆ. ಹೌದಾ? ಈಗ ಏನು ಪ್ರೇ ಮಾಡ್ಬೇಕಾ ಸಾಯಕ್ಕೆ? ನಡೀತಾನೆ ಇದೆ ಗುರುಜಿ. ಏಜ್ ಎಷ್ಟು ಗೊತ್ತಿಲ್ಲ ನನಗೆ. ಅಲ್ಲ, ನಾವು ಯಾರಿಗೆ ಕೊಡ್ಬೇಕು ಯಾರಿಗೆ ಬಿಡಬೇಕು, ಅವರ ಜೊತೆ ನಾನು ಫ್ರೆಂಡ್ ಆಗಿದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ನಿಮ್ಮ ಜೊತೆ ಫ್ರೆಂಡ್ ಆಗಿದ್ರೆ ನಿಮಗೆ ಸಪೋರ್ಟ್ ಮಾಡ್ತೀನಿ. ಅದು ಲೋಕ ರುಚಿ ಅದು ಅಲ್ವಾ? ಈಗ ನೀವು ಕಾಲ್ ಮಾಡಿದ ತಕ್ಷಣ ನಿಂದೇ ಕರೆಕ್ಟು ಅಂತ ಹೇಳೋಕ್ಕಾಗಲ್ಲ. ಅವರು ಪಾಪ ನನಗೂ ಜೀವನಕ್ಕೆ ಬೇಕು, ನಾನು ಫ್ಲೈಟಲ್ಲಿ ಹೋಗ್ಬೇಕು, ನಾನು ತಿರುಗಾಡಬೇಕು, ನನ್ನ ಗಂಡನ ಆಸ್ತಿ ಅಂತ ಅವರು ಯೋಚನೆ ಮಾಡ್ತಾರೆ. ಅವ್ರ ಮಕ್ಕಳಿಲ್ಲ ಅನ್ನೋದು, ನಿಮ್ಮ ಮಕ್ಕಳಿಲ್ಲ ಅಂದರೆ ಏನು ಮಾಡಬೇಕಾಗತ್ತೆ? ಸೊ ಅವರು ಎಂಜಾಯ್ ಮಾಡೋದು ಬೇಡವಾ? ಮಕ್ಕಳು ಅನ್ನೋದು ಸುಮ್ಮನೆ ಅದೊಂದು ಹೆಸರಿಗಷ್ಟೇ, ಪೀಟಿಕೆ ಅಂತ ಕರಿತೀವಿ. ಸೊ ಇಫ್ ಐ ಡೋಂಟ್ ಹ್ಯಾವ್ ಚಿಲ್ಡ್ರನ್ ಐ ವಿಲ್ ಎಂಜಾಯ್. ದುಡ್ಡು ಬಂದರೆ ಏನು ತಿನ್ನಲ್ವಾ? ನನಗೆ ಮಕ್ಕಳಿಲ್ಲ, ಮಕ್ಕಳಾಗಿಲ್ಲ, ನಾನು ಊಟ ಮಾಡಲ್ಲ, ಮಕ್ಕಳಾಗಿಲ್ಲ, ಬಟ್ಟೆ ಹಾಕೊಳ್ಳಲ್ಲ, ಹಿಂಗಾಯ್ತು ಕತೆ. ಮಕ್ಕಳಿಲ್ಲ ಅಂದರೆ ಏನೂ ಮಾಡೋಂಗಿಲ್ಲ ಅಂತನಾ? ಸೊ ದಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ಪ್ರಶ್ನಾಶಾಸ್ತ್ರ ಏನು ಹೇಳುತ್ತೆ? ಬಿಡಲ್ಲ. ಸೊ ದಶಾಭುಕ್ತಿ ನೋಡ್ತೀನಿ ಏನಾದರೂ ಅಲ್ಲಿ ಸಿಗುತ್ತಾ ಅಂತ. 25 ಆದಮೇಲೆ ಚಂದ್ರ ಬರ್ತಾನೆ, ಚಂದ್ರನ ಕಾಂಪ್ರಮೈಸಲ್ಲಿ ಒಂದು ಸಜೆಷನ್ ಕೊಡ್ತೀನಿ. 10-4 ಕಾಂಬಿನೇಷನ್ ಬಂದಿರತಕ್ಕಂಥ ಸೂರ್ಯ ಅಂಥದ್ದು. ಸೂರ್ಯ ನಮಸ್ಕಾರ ಯಾರಿಗೆ ಆಸ್ತಿ ಬೇಕೋ ಪ್ರತಿನಿತ್ಯ 21 ದಿವಸ ಸೂರ್ಯನಿಗೆ ಈ ಒಂದು ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್ 1 ಸ್ಪೂನ್ ತೊಗೊಂಡು ಸೂರ್ಯನಿಗೆ ಅರ್ಘ್ಯ ಬಿಡ್ತಕ್ಕಂಥದ್ದು ಮಾಡಿ. ಯಾಕಂದರೆ ನೆಕ್ಸ್ಟ್ ಬರ್ತಕ್ಕಂಥ 10ನೇ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಕಸ್ಪಲ್ಲಿಲ್ಲ ಅಂದರೆ ಇದು ಬರಲ್ಲ. ಇದು ಸೆಕೆಂಡ್ ಲೆವೆಲ್. ಫಸ್ಟ್ ಲೆವೆಲ್ ಕಸ್ಪ್, ಅದು ಎಂಟ್ರಿ ಕೊಟ್ಟಾದ್ಮೇಲೆ ನಾವು ಸೆಕೆಂಡ್ ಲೆವೆಲ್ಗೆ ಹೋಗ್ಬೋದು. ಆ ಸೆಕೆಂಡ್ ಲೆವೆಲಲ್ಲಿ ಹತ್ತಿರೋದ್ರಿಂದ ಸೊ ಅಲ್ಲಿ ನನ್ನ ಒಂದು ಪ್ರಕಾರ ಕಡಲೆಕಾಳು ದಾನ ಮಾಡಿ ಪ್ರತಿ ಗುರುವಾರ, ಭಾನುವಾರದ ದಿವಸದಿಂದ ಶುರು ಮಾಡಿ ಪ್ರತಿ ದಿವಸ ಅರ್ಘ್ಯವನ್ನು ಕೊಡಬೇಕು ಸೂರ್ಯನಿಗೆ. ನೋಡಿ, ಸಾಸಿವೆ ಎಣ್ಣೆನ ಮೇಲಿಂದ ಹಿಂಗೆ ಕೆಳಗೆ ಹಾಕಿ. ಇದೇನು ಮಾಡುತ್ತೆ? ಸ್ವಲ್ಪ ಸಾತ್ವಿಕತೆ ಬದಲಾವಣೆ ಆಗಿ ಅವ್ರಿಗೆ ಮೈಂಡ್ ಚೇಂಜ್ ಆಗಿ ಅವ್ರಿಗೆ ಏನೋ ಒಂದು ಕಾಂಪ್ರಮೈಸ್ ಅಥವಾ ಮಾತುಕತೆ ಕೂತ್ಕೊಳ್ಳೋಣ ಅನ್ನೋ ಬರೋ ಸಾಧ್ಯತೆ ಇದೆ. ದಯವಿಟ್ಟು ಮಾಡಿ, ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ. ಹಲೋ, ನಮಸ್ತೆ. ಯಾವರಿಂದ ಕರೆ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮಸ್ತೆ ಮೇಡಮ್. ನಾವು ಗೋಕರ್ಣದಿಂದ ನಿನ್ನೆ ಕಾಲ್ ಮಾಡಿದ್ವಿ.
ಕಾಲ್ ಕಟ್ ಆಯ್ತು ನಮ್ಗೆ, ಗುರುಗಳ ಹತ್ರ ಮಾತಾಡ್ಲಿಕ್ಕೆ ಆಗಲಿಲ್ಲ. ಪರವಾಗಿಲ್ಲ, ಇವಾಗ ಕಾಲ್ ಸಿಕ್ಕಿದೆಯಲ್ಲ, ಮಾತಾಡೋರಂದ್ರೆ ಯಾರ ಬಗ್ಗೆ ಕೇಳಬೇಕಿತ್ತು ಹೇಳಿ. ಮಗಳ ಬಗ್ಗೆನೇ ನಂಗೆ ಪೂರ್ತಿ ಕೇಳ್ಲಿಕ್ಕೆ ಆಗಲಿಲ್ಲ. ಮಗಳ ಬಗ್ಗೆ ಕೇಳಬೇಕಾ? ಓಕೆ, ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 27/10/98. ಟೈಮಿಂಗು ಟೈಮಿಂಗ್ 3:45 AM PM? AM. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಮುರುಡೇಶ್ವರ ಹುಟ್ಟಿದೂರು. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅದೇ ಮದುವೆ ವಿಚಾರದ ಬಗ್ಗೆ ಕೇಳ್ಬೇಕಾಗಿತ್ತು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಇದನ್ನು ನಾನು ಆಲ್ರೆಡಿ ಮಾತಾಡಿದ್ದೀನಲ್ಲ, ಹೌದು ಮಾತಾಡಿದ್ರಿ. ನಾವು ಏನು ಸಮಸ್ಯೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಮತ್ತೆ ಕಾಲ್ ಮಾಡ್ತಾ ಇದ್ದರೆ ಸುಮ್ಮನೆ ದೋಷ ಕರ್ಮ ಕಟ್ಕೋತೀರಾ. ಇದು ಮದುವೆ ಆಗುತ್ತೆ, ಮದುವೆ ಜೀವನ ಚೆನ್ನಾಗಿಲ್ಲ ಅಂತ ನಾನು ಆಲ್ರೆಡಿ ಹೇಳಿದ ಮೇಲೆ ನೀವು ಪದೇ ಮಾಡ್ತಾ ಇದ್ರೆ ನಾವೇನು ಹೇಳಬೇಕು? ಕಟ್ಟಾಯ್ತು. ಕಾಲ್ ಕಟ್ಟಾದರೆ ಈಗ ನನಗೇನು ಪ್ರಯೋಜನ? ನನಗೇನು ಲಾಭ ಇದೆ? ನಾವು ಲಾಭನ ನೋಡಬೇಕು. ರಾಜಕೀಯದವ್ರು ಲಾಭ ನೋಡ್ತಾರೆ, ಹಾಂ? ಕಾವಿ ಹಾಕಿರೋರು ಲಾಭ ನೋಡ್ತಾರೆ. ನಾವು ಕಾವಿ ಹಾಕಿಲ್ಲ, ಗ್ರೀನ್ ಕಲರ್ ಹಾಕಿದ್ವಿ. ಗ್ರೀನ್ ನಮ್ಮದು, ಈಗ ಗೋ ಗ್ರೀನ್. ಇಲ್ಲಿ ಎರಡನೇ ಮನೆ ಬಂದಿದೆ ಅಂತಂದರೆ ಇದು ಮೋಸ್ಟ್ಲಿ ನಾನು ಮಾತಾಡಿದ್ದೀನಿ. ಎರಡನೇ ಮನೆ ಬಂದಿದೆ, ಮದುವೆ ಆಗೇ ಆಗುತ್ತೆ. ವೈವಾಹಿಕ ಜೀವನ 12, ಸ್ವಲ್ಪ ನೋಡ್ಕೊಂಡು ಮಾಡಿ, ಮಾತಾಡ್ಕೊಂಡು ಮಾಡಿ ಅಂತ ಹೇಳಿದ್ದೀನಿ. ಸದ್ಯಕ್ಕೆ ಗುರು ಬರ್ತಾ ಇದೆ 6. ಜನಗಳಿಗೆ ಫ್ರೀ ಸಿಕ್ಕರೆ ಫಿನೈಲ್ ಕುಡಿದ್ಬಿಡ್ತಾರೆ. ಫ್ರೀ ಸಿಕ್ಕರೆ ಫಿನೈಲು 10 ಸತಿ ಬೇಕಾದ್ರೆ ಮಾಡ್ತಾರೆ. ಖರ್ಚು ಮಾಡೋಕ್ಕೆ ಮಾತ್ರ, ಮದುವೆಗೆ ಲಕ್ಷ ಖರ್ಚು ಮಾಡಿ ಕೋರ್ಟ್ಗೆ ಹೋಗಿ ಹಾಳು ಮಾಡ್ಕೊಳ್ಳಿ. ಅದೇನೋ ಒಂದು ಅಸ್ಟ್ರಾಲಜರ್ ಕೊಡೋಕ್ಕೆ ಸಾಯ್ತಾರೆ. ಆಮೇಲೆ ಅಸ್ಟ್ರಾಲಜರ್ಗೆ ಇಷ್ಟು ಉದ್ದ ಬೈಯೋದು, ಏನೋ ಕೋಟ್ಯಾಧೀಶ್ವರ ಆಗ್ಬಿಟ್ಟಿದ್ದಾನೆ ಅಂತ. ಅಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಜನಗಳು, ಇವನು ಬುರುಡೆ ಬಿಡ್ತಾನೆ, ಇವನಿಗೆ ಹೆಡ್ಡಿಲ್ಲ ಟೈಲ್ ಇಲ್ಲ. ಅವ್ರಿಗೆ ಬಾಲ ಎಲ್ಲ ಬೆಳೆದ್ಬಿಟ್ಟಿದೆ. ಹೆಡ್ಡಿಲ್ಲ ಟೈಲ್ ಇಲ್ಲ ಅಂತಾರೆ, ಅವ್ರಿಗೆ ಬಾಲ ಶುದ್ಧ ಬೆಳೆದ್ಬಿಟ್ಟಿದೆ. ಏನು ಮಡ್ಚ್ಕೊಂಡು ಕಡ್ಡಿ ಹಾಕ್ಕೊಂಡು ಮಡ್ಚ್ಕೊಂಡಿದ್ದಾರೆ, ರೋಲ್ ಮಾಡ್ಕೊಂಡಿದ್ದಾರೆ ಬಾಲನ. ಎಂಥ ಪಬ್ಲಿಕ್ ಇದ್ದಾರೆ ಗೊತ್ತಾ? ನಮ್ಮ ಹಿಂದೂ ಧರ್ಮನ ಅವಹೇಳನ ಮಾಡೋದು ಬೇರೆ ಯಾವ ಧರ್ಮದವರು ಅಲ್ಲ, ಹಿಂದೂ ಧರ್ಮದವರೇ. ಈಗ ನನ್ನ ಪ್ರೋಗ್ರಾಮ್ ನೀವು ಬೈತಾ ಇದ್ದೀರಾ ಅಂದರೆ ಹಿಂದೂ ಧರ್ಮನೇ ಬೈತಾ ಇದ್ದೀರಾ ಅಂತ. ನೀವು ಇನ್ನೇನು ಮಾಡ್ತಾ ಇದ್ದೀರಾ? ಎಷ್ಟು ಜನ ಇಲ್ಲ? ಇದು ಆಲ್ರೆಡಿ ಹೇಳಿದ್ದೀನಿ. ವೈವಾಹಿಕ ಜೀವನ ಚೆನ್ನಾಗಿರಲ್ಲ, ಇದಕ್ಕೆ ಪರಿಹಾರನೂ ಕೊಟ್ಟಿದ್ದೀನಿ. ಜಿರ್ಕಾನ್ ಹಾಕೊಳ್ಳಿ ಅಂತ ಕೊಟ್ಟಿದ್ದೀನಿ. 12-3 ಕಾಂಬಿನೇಷನ್ನು ಮಂಗಳಿಂದ ಬಂದಿದೆ. ತೊಗರಿಬೇಳೆ ದಾನ ಮಾಡಿ. ವೈವಾಹಿಕ ಜೀವನ ಕಟ್ಟಾಗೋದ್ರಿಂದ ಸ್ವಲ್ಪ ಮಾತುಕತೆ ಮೇಲೆ ಹೋಗಿ, ಜ್ಯೋತಿಷ್ಯದ ಮೇಲೆ, ಮ್ಯಾಚ್ ಮೇಕಿಂಗ್ ಮೇಲೆ ಹೋಗಬೇಡಿ. ಬರ್ತಕ್ಕಂಥ ಕಾಂಬಿನೇಷನ್ನು ನಿಮಗೆ ಯಾರಾದರೂ ಒಳ್ಳೆಯವರು ನಮ್ಮ ಥರನೇ ಇದ್ದರೆ, ನಾವು ಒಳ್ಳೆಯವರೇ, ನಾವು ಹೇಳ್ಕೋಬೇಕು ನಾವು ಒಳ್ಳೆಯವರು ಅಂತ ಅಲ್ವಾ? ನಮ್ಮ ಥರ ಒಳ್ಳೆಯವರಿದ್ದರೆ ತೋರಿಸ್ಬಿಟ್ಟು ಮ್ಯಾಚ್ ಮಾಡಿಸಿ. ಮ್ಯಾಚ್ ಮಾಡ್ಸೋಕ್ಕಾಗಿಲ್ಲ ಅಂತಂದರೆ ಹಣೆ ಬರಹ ಅಷ್ಟೇ, ಇನ್ನೇನು ಮಾಡೋಕ್ಕಲ್ಲ. ಪ್ರಶ್ನಾಶಾಸ್ತ್ರ ಮೇಲೆ ಹೋಗಬೇಕು. ಹೇಳೋದು ಹೇಳಿದ್ದೀವಿ, ಎಲ್ಲಾರ್ದು ಹಿಂಗೆ ಇರುತ್ತೆ ಅಂತಲ್ಲ. ಒಬ್ರು ಚೆನ್ನಾಗಿ ಬರುತ್ತೆ, ಒಬ್ರು ಚೆನ್ನಾಗಿ ಬರೋಲ್ಲ. ಯಾವುದು ಏನೂ ಮಾಡೋಕ್ಕಾಗಲ್ಲ. ದಿಸ್ ಈಸ್ ವಾಟ್ ಈಸ್ ಲೈಫ್. ಸೊ ಆಲ್ರೆಡಿ ಹೇಳಿದ್ದನ್ನು ಮತ್ತೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ಇದೇ ಲಾಸ್ಟು. ನೀವು ನೋಡಿದವ್ರಿಗೆ ಚಿಂತೆ ಇಲ್ಲ. ನಮಗೆ ನಾವು ಫ್ರೀ ಸರ್ವಿಸ್ ಕೊಡೋದಿಲ್ಲ. ಬೇರೆಯವ್ರಿಗೆ ಎಷ್ಟೋ ಲಕ್ಷ ಜನ ಕಾಯ್ತಾ ಇರ್ತಾರೆ ಕ್ಯೂ ಅಲ್ಲಿ. ಅದೇನೋ ಇವ್ರಿಗೆ ಸಿಗ್ತದೆ, ಯಾಕಂದರೆ ಇವರಿಗೆ ಕರ್ಮ ಕಳೀಲಿ ಅಂತ ಸಿಗುತ್ತೋ ಏನೋ ಗೊತ್ತಿಲ್ಲ. ಹೇಳಿದ್ದು ಕೇಳಬೇಕು. ಮುರುಡೇಶ್ವರದಿಂದಾರು ಮಾಡಿ, ಗೋಕರ್ಣದಿಂದಾರು ಮಾಡಿ, ಗೋವಾದಿಂದಾರು ಮಾಡಿ, ಎಲ್ಲಿಂದ ಮಾಡಿದ್ರೂ ಕೂಡ ಒಂದೇ ಉತ್ತರನೇ. ಓಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಗುರೂಜಿಯವರು ಒಂದಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ನಾವು ರೇಖಿ ವಿದ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಏಪ್ರಿಲ್ 21ನೇ ತಾರೀಕಿನಿಂದ ಕೇವಲ 4 ದಿನಗಳಲ್ಲಿ ನೀವು ರೇಖಿ ವಿದ್ಯೆಯನ್ನು ಕಲಿತ್ಕೊಳ್ಬಹುದಾಗಿದೆ. ರೇಖಿ ವಿದ್ಯೆಯನ್ನು ಕಲಿತ್ಕೊಳ್ಳೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಥವಾ ಏನೆಲ್ಲ ಲಾಭಗಳಿದೆ ಅಂತ ನೋಡೋದಾದರೆ, ಸೊ ಮೆಡಿಟೇಷನ್ನಿಂದ ಆಗಿರ್ಬೋದು ಅಥವಾ ಕ್ರಿಸ್ಟಲ್ ಹೀಲಿಂಗಿಂದ ಆಗಿರ್ಬೋದು, ನಿಮ್ಮಲ್ಲಿ ಮಾನಸಿಕ ನೆಮ್ಮದಿ ಅನ್ನೋದು ಹೆಚ್ಚಾಗುತ್ತೆ, ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ, ಮನೆಯಲ್ಲಿ ಯಾವುದೇ ರೀತಿಯಾದಂಥ ದೋಷಗಳಿರ್ಬೋದು ಆ ದೋಷಗಳಿಗೆ ಒಂದು ಪರಿಹಾರ ಮಾರ್ಗಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಕೇವಲ 899 ರೂಪಾಯಿಗಳಲ್ಲಿ ನೀವು 4 ದಿನಗಳ ತರಗತಿಗಳನ್ನು ಕಲಿತ್ಕೊಳ್ಬಹುದಾಗಿದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೇಕು ಅನ್ನೋದಾದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಇದೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್, ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಮೈಸೂರು ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 21/5/1999. ಓಕೆ, ಸಮಯ 5:45 ಸಂಜೆ, ಮೈಸೂರು. ಮೈಸೂರಲ್ಲಿ ಹುಟ್ಟಿರೋದು. ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ಅದೇ ಮೇಡಮ್, ಅದೇ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಿದ್ದೆ ಮೇಡಮ್. ಸದ್ಯದಲ್ಲಿ ಜಸ್ಟಲ್ಲಿ ಮಿಸ್ ಆಯಿತು ಮೇಡಮ್. ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ನಮ್ಮ ಜಾತಕದಲ್ಲಿ ಗೌರ್ಮೆಂಟ್ ಕೆಲಸ ಸಿಗೋದು ಅಷ್ಟು, ಅಂದರೆ ಕಾಂಬಿನೇಷನ್ ಹುಡ್ಕೋದು ಅಷ್ಟು ಕಷ್ಟ. ಜಾತಕದಲ್ಲಿ ಯಾವ ಜ್ಯೋತಿಷು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ 10,000 ವರ್ಷದಿಂದ ನಿಮಗೆ ಕೇಳ್ತೀನಿ ಕ್ವಶನ್ನು, ಸ್ವಲ್ಪ ಬುದ್ಧಿ ಇದ್ದರೆ ಆನ್ಸರ್ ಮಾಡಿ.
5,000 ವರ್ಷದ ಹಿಂದೆ ಬಂದಿರೋದು ಇದು. ಅಲ್ಲಿ ಗೌರ್ಮೆಂಟ್ ಕೆಲಸ ಅಂತ ಏನಾದ್ರು ಒಂದು ಕಂಡಿಡಿದ್ರಾ ಜ್ಯೋತಿಷದಲ್ಲಿ? ಯೋಚನೆ ಮಾಡಿ. ಹೌದು 10,000 5,000 ವರ್ಷದಿಂದ ಗೌರ್ಮೆಂಟ್ ಕೆಲಸ ಅಂತ ಏನಾರು ಇತ್ತಾ? ಫಸ್ಟ್ ಆಫ್ ಆಲ್ ಗೌರ್ಮೆಂಟೇ ಇರಲಿಲ್ಲ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಗೌರ್ಮೆಂಟೇ ಇರಲಿಲ್ಲ. ಈ ಪಬ್ಲಿಕ್ ಕೇಳೋ ಕ್ವಶನ್ಸ್ಗೆ ಸರಿಯಾಗಿರೋದು ಉತ್ತರ ಕೊಡಬೇಕು. 10ನೇ ಮನೆ ಬರುತ್ತೆ ಅಂದರೆ 10 ಒಂದೊಂದು ಒಂದು ರಾಜ್ಯದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ತಗೊಳ್ತೀವಿ 10ನೇ ಮನೆ. ಅದು ಬರಬೇಕು ಅಂತಿರುತ್ತೆ, 10 ಅಂತ ಇರುತ್ತೆ. ಅದು ಪ್ರೈವೇಟಲ್ಲೂ ತೋರಿಸುತ್ತೆ, ಗೌರ್ಮೆಂಟಲ್ಲೂ ತೋರಿಸುತ್ತೆ. ಪ್ರಶ್ನಾಶಾಸ್ತ್ರ ಅವ್ರು ಕೇಳಿರ್ತಕ್ಕಂಥ ಉತ್ತರಕ್ಕೆ ಅಷ್ಟಕ್ಕೆ ಮಾತ್ರ ಸಿಗುತ್ತೋ ಇಲ್ವೋ ಅಷ್ಟು ಹೇಳುತ್ತೆ. ದಟ್ ಈಸ್ ವೈ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಹಾರೋಸ್ಕೋಪ್ ಅಂಡ್ ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರ ಮದುವೆ ಆಗುತ್ತಾ ಅದು ಹೇಳುತ್ತೆ ಎಸ್ ಅಂತ. ಇದೇ ಹುಡುಗಿ ಸಿಗ್ತಾಳ ಅದು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು, ಜಾತಕದಲ್ಲಿ ಬರಲ್ಲ ಇದೇ ಹುಡುಗಿ ಸಿಗ್ತಾಳ ಅಂತ. ಸೊ ದೇರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಹಾರೋಸ್ಕೋಪ್ ಅಂಡ್ ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರ ಈಸ್ ಸ್ಪೆಸಿಫಿಕ್ ಟು ಒನ್ ಸಬ್ಜೆಕ್ಟ್. ಅಂದರೆ ಮದುವೆ ಆಗುತ್ತಾ ಹಾರೋಸ್ಕೋಪಲ್ಲೆಲ್ಲ ನೋಡ್ಬೋದು. ಬಟ್ ಇದನ್ನು ನೋಡ್ಕೊಂಡು ನಾವೇನು ಹೇಳ್ತೀವಿ, ಈಗ ನೋಡಿ ಇವ್ರಿಗೆ ಆಲ್ರೆಡಿ 25 ವರ್ಷ ಆಗಿದೆ, ಗೌರ್ಮೆಂಟಿಂದ ಬಿದ್ದಿದ್ದಾರೆ, ಇವ್ರಿಗೆ ತಲೆ ಚಕ್ಕರ್ ಹೊಡೆಯುತ್ತೆ, ಕೆಲಸ ಸಿಕ್ಕಿಲ್ವಾ ತಿರುಪೆ ಎತ್ತ ಕೆಲಸನೇ ಆಗುತ್ತೆ. ಆಮೇಲೆ ಪ್ಲ್ಯಾನ್ ಬಿ ಏನಿದೆ ಅಂತ ನೋಡ್ಕೋಬೇಕು. ಬರೀ ಗೌರ್ಮೆಂಟ್ ಒಂದು ಸ್ವಲ್ಪದ್ರಲ್ಲೂ ಹೋಯ್ತು, ಇನ್ನೊಂದ್ಸತಿ ಟ್ರೈ ಮಾಡು. ಮತ್ತು ಗೌರ್ಮೆಂಟ್ ಕೆಲಸ ಸಿಕ್ಕಿದವ್ರಿಗೆ ಹುಡುಗಿರು ಜಾಸ್ತಿ ಕೊಡ್ತಾರೆ ಅಂದ್ಕೊಂಡಿದ್ಯಾ? ಹುಡುಗಿರು ಕೊಡಲ್ಲ, ಇನ್ಮೇಲೆ ಹುಡುಗಿರೇ ಕೊಡಲ್ಲ ನಿಮಗೆಲ್ಲ. ಯಾಕೆಂದರೆ ಗೌರ್ಮೆಂಟ್ ಅವರು ಸೇರ್ಕೊಂಡಿದ್ದ ತಕ್ಷಣ ತಲೆ ಗಿರ್ರಂತ ತಿರುಗುತ್ತೆ ಅವ್ರಿಗೆ. ಊರಲ್ಲಿರೋರೆಲ್ಲ ಅವರೇ ದೊಡ್ಡ ಮೇಧಾವಿಗಳು ಅಂದ್ಕೊಂಡ್ಬಿಡ್ತಾರೆ. ಈ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರಲ್ಲ, ಯಾರ್ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದಾರೆ ಸ್ವಲ್ಪ ಕೇಳಿಸ್ಕೊಳ್ಳಿ. ಭಗವಂತ ಏನೋ ನಿಮಗೊಂದು ಒಳ್ಳೆ ಪೊಸಿಷನ್ ಕೊಟ್ಟಿದ್ದಾನೆ, ಅದು ಹಂಗಿದ ತಕ್ಷಣ ನಾವು ಜಾಸ್ತಿ ವರದಕ್ಷಿಣೆ ಕೊಡಿ. ಹುಡುಗ ಗೌರ್ಮೆಂಟ್ ಕೆಲಸ ಮನೆಯೇ ಇರಲ್ಲ, ಕಾರು ಇರಲ್ಲ, ಅದು ಗೌರ್ಮೆಂಟ್ ಕೆಲಸನ ಎಲ್ಲ ದುಡ್ಡು ಕೊಟ್ಟು ಸಾಲ ಮಾಡಿಕೊಟ್ಟಿರ್ತಾರೆ. ಹತ್ತಿರ್ಸೋಕ್ಕೆ ಪಬ್ಲಿಕ್ ಅವರು ಗೌರ್ಮೆಂಟ್ ಕೆಲಸದನ್ನು 10 ಸತಿ ಯೋಚನೆ ಮಾಡಿ ಕೊಡಿ. ನಾನು ಇವ್ರಿಗೆ ಮುಂದೆನೇ ಹೇಳ್ತೀನಿ. ಯಾಕಂದರೆ ಗೌರ್ಮೆಂಟ್ ಕೆಲಸ ಇನ್ನೊಂದು 3 ವರ್ಷ ಆದಮೇಲೆ ಗೌರ್ಮೆಂಟ್ ಕೆಲಸಗಳು ಇರಲ್ಲ. ಎಂಟೈರ್ ಥಿಂಗ್ ವಿಲ್ ಬಿಕಮ್ ಪ್ರೈವೇಟೈಸೇಷನ್. ಅಬ್ರಾಡಲ್ಲಿ ಯಾರಾದರೂ ಹೋಗ್ಬಿಟ್ಟು ವಾಟ್ ಕೈಂಡ್ ಆಫ್ ಜಾಬ್ ಯು ಲೈಕ್, ಐ ಲೈಕ್ ಗೌರ್ಮೆಂಟ್ ಜಾಬ್ ಅಂತ ಎಲ್ಲೂ ಇಲ್ಲ. ನೀವು ಹೋಗ್ಬಿಟ್ಟು ಕೇಳಿ, UK ಅಲ್ಲಿ ಕೇಳಿ, USA ಅಲ್ಲಿ ಕೇಳಿ. ಔಟ್ಸೈಡ್ ಇಂಡಿಯಾ 70% ಆಫ್ ದಿ ಪೀಪಲ್ ಏನು ಇಷ್ಟಪಡ್ತಾರೆ ಗೊತ್ತಾ? ಬಿಸ್ನೆಸ್. ನಾನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಓದಿದ್ದೀನಿ. ಔಟ್ಸೈಡ್ ಇಂಡಿಯಾ ಮಾತ್ರ, ಅದು ಇಂಡಿಯಾ ಮಾತ್ರ ಸಿಂಪ್ಲಿ ಸಿಟ್ಟಿಂಗ್ ಮಂತ್ಲಿ ಗೆಟಿಂಗ್ ಗೌರ್ಮೆಂಟ್ ಕೆಲಸ. ಏನು ಹೇಳಿ? ಸಿಂಪ್ಲಿ ಸಿಟ್ಟಿಂಗ್ ಮಂತ್ಲಿ ಗೆಟಿಂಗ್. ಈಗ ನನ್ನನ್ನು ಜ್ಯೋತಿಷ್ಯ ಅಂತ ಎಲ್ಲ ಬೈತಾರಲ್ಲ, ನಾವು ಇದನ್ನು ಕಲಿತು ಇದನ್ನು ಇಂಪ್ಲಿಮೆಂಟ್ ಮಾಡಿ ಈ ಥರ ಆ್ಯಪ್ ಮಾಡೋಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀವಿ ಗೊತ್ತಾ? ಈ ರೀತಿ ಕಾಂಬಿನೇಷನ್ಸ್ ಹಾಕಿ ಈ ಥರ ಒಂದು ಆ್ಯಪ್ ಮಾಡೋಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀವಿ, ರಾತ್ರಿ ಆಗಲು ಎಷ್ಟು ಕಷ್ಟ ಬಿದ್ದಿದ್ದೀವಿ. ಅದಕ್ಕೆ ರಿವಾರ್ಡ್ ಸಿಕ್ಕಿದೆ, ಅದೇನು ಪ್ರಾಬ್ಲಮ್ ಇಲ್ಲ. ಕಷ್ಟ ಬಿದ್ದಿದ್ದೀವಿ, ರಿವಾರ್ಡ್ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಿದೆ. ಸಿಕ್ಕಾಪಟ್ಟೆ ಸ್ಟೂಡೆಂಟ್ಸ್ ಆಗಿದ್ದಾರೆ. ಕೆಳಗೆಲ್ಲ ಕಮೆಂಟಲ್ಲಿ ಬೈಕೋತಾರಲ್ಲ, ತಲೆ ಇಲ್ಲ ಬುಡ ಇಲ್ಲ ಅಂತ. 65,000 ಜನ ಸುಮ್ಮನೆ ತಲೆ ಇಲ್ಲದ ಬುಡ ಇಲ್ಲದ ಬರ್ತಾರಾ? ಸುಮ್ಮನೆ ಏನೋ ಮಾತಾಡ್ತಾರೆ. ಯಾರೋ ಬೇರೆ ಚಾನಲ್ಲೇ ಮಾಡ್ಕೊಳ್ಳಿ ಬೈಯಂಗಿದ್ರೆ ಅಂತ ಯಾರೋ ಹಾಕಿದ್ದಾರೆ. ಬೈಯಂಗಿದ್ರೆ ಬೇರೆ ಚಾನಲ್, ಎಲ್ಲ ಚಾನಲ್ಗೂ ಹೋಗಿ ನಾವು ಬೈತಾ ಇರ್ತೀವಿ. ಯಾಕಂದರೆ ನಮ್ಗೆ ಹುಟ್ಟುಗುಣ ಆಗ್ಬಿಟ್ಟಿದೆ. ಏನು ಮಾಡೋದು? ಹುಟ್ಟುಗುಣ ಸುಟ್ಟರು ಹೋಗಲ್ಲ, ಏನು ಮಾಡೋಕ್ಕಾಗಲ್ಲ. ಶುಕ್ರದಶ 6ನೇ ಮನೆ ನಿಮಗೆ ಜಾಬ್ ಸಿಗುತ್ತೆ. ಆದರೆ ಗೌರ್ಮೆಂಟ್ ಜಾಬ್ ಅನ್ನೋಕ್ಕೆ 10ನೇ ಮನೆ ಇಲ್ಲಿ ಇಂಡೈರೆಕ್ಟಾಗಿ ನೋಡ್ತೀವಿ. 10ನೇ ಮನೆ ಎಲ್ಲೂ ಕೂಡ ಜಾಸ್ತಿ ಕಾಣಿಸ್ತಾ ಇಲ್ಲ. 10ನೇ ಮನೆ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಪ್ರಶ್ನಾಶಾಸ್ತ್ರದಲ್ಲಿ ಬಂದರೆ ಸಿಗ್ಬೋದು ಅಂತ ಹೇಳ್ಬೋದು. ಇದು ಸಿಗುತ್ತೋ ಸಿಗಲ್ಲ ಅಂತ ಜಾತಕದಲ್ಲಿ ಹೇಳೋಕ್ಕೆ, ಯಾಕಂದರೆ ಅವ್ರ ಮುಖಾಂತರ ನಾನು ಹೇಳಲೇಬೇಕು. ಈ ಪ್ರಶ್ನಾಶಾಸ್ತ್ರ ಹಾಕ್ಕೊಂಡು ನಾನು ರಿವರ್ಸ್ ಹೋಗೋಕ್ಕಾಗಲ್ಲ. ಇಲ್ಲಿ 10ನೇ ಮನೆಯನ್ನು ಸ್ಟ್ರೆಂಥನ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಚಂದ್ರ 10ನೇ ಮನೇಲಿದ್ದಾನೆ. ಈ ಕಾಂಬಿನೇಷನ್ ಚಂದ್ರ 10ನೇ ಮನೇಲಿದ್ದಾನೆ. ಸೊ 10 ಅಂದಿದ ತಕ್ಷಣ ಗೌರ್ಮೆಂಟ್ ಅಲ್ಲ ಅದು. ಈವನ್ ಗ್ರೇಟ್ ಬಿಗ್ CEOs, ಗ್ರೇಟ್ ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಫ್ ಬಿಗ್ ಕಂಪನಿ, ಇವ್ರಿಗೆಲ್ಲರಿಗೂ ಕೂಡ 10 ಬಂದೇ ಬರುತ್ತೆ. ಮೊನ್ನೆ ಒಬ್ಬರು ಡೈರೆಕ್ಟರ್ ಬಂದಿದ್ದರು. ಡೈರೆಕ್ಟರ್ ಅಂತಾರೋ ಅದೇನೋ ಒಂದು ಮೇಜರ್ ಒಂದು ಹೆಡ್ ರೋಲ್, ಲೀಡ್ ರೋಲ್, ಟಾಪ್ ಪೊಸಿಷನ್ನು, ಕ್ಯಾಪ್ಜೆಮಿನಿ. ಓಕೆ. ಅವ್ರಿಗೆ ಸ್ಟೇಕ್ಸ್ ಕೊಟ್ಟಿದ್ದಾರಂತೆ. ಟರ್ನ್ ಓವರ್ ಮೇಲೆ ಸ್ಟೇಕ್ಸ್ ಅಂತ ಹೇಳಿದ್ರು. ನನಗೆ ಆಮೇಲೆ ಎಲ್ಲ ಅರ್ಥ ಆಯಿತು. ತಿಂಗಳಿಗೆ ಎಷ್ಟು ಬರುತ್ತೆ ಅಂತಂದರೆ 22 ಲಕ್ಷ ಬರುತ್ತಂತೆ. ಏನು ಸರ್ ಅಂತಂದೆ. ನಾವಿದೆಲ್ಲ ಬಿಸ್ನೆಸ್ ಮಾಡಿಕೊಂಡು ಕೇಳಿಸ್ಕೊಂಡೆ, ತಿಂಗಳಿಗೆ 22 ಲಕ್ಷ. ಯಾವ ಗೌರ್ಮೆಂಟಲ್ಲಿ 22 ಲಕ್ಷ ಕೊಡ್ತಾರೆ ನಿಮಗೆಲ್ಲ? ಜಾತಕದಲ್ಲಿ ನೀನು ಕಷ್ಟಪಡು, ಪ್ರೈವೇಟಲ್ಲಿ ಲಕ್ಷ ಕೊಡ್ತೀನಿ ಅಂತ ಇರುತ್ತೆ, ಹಾರೋಸ್ಕೋಪಲ್ಲಿ ಇರುತ್ತೆ. ಇಲ್ಲ ನನಗೆ ಬೇಡ, ಎಣ್ಸಿದ ಕಜ್ಜಾಯನೇ ಬೇಕು,
ನಾನು ಸಿಂಪ್ಲಿ ಸಿಟ್ಟಿಂಗ್ ಮಂತ್ಲಿ ಗೆಟಿಂಗೇ ಹೋಗ್ಬೇಕು ನಾನು. ಗೌರ್ಮೆಂಟ್ ಕೆಲಸ ಅಂದರೆ ಏನೋ ಹೇಳಿ, ಸಿಂಪ್ಲಿ ಸಿಟ್ಟಿಂಗ್, ಇವತ್ತಿನ ತಮ್ಮನೇ ಇಲ್ಲ, ಸಿಂಪ್ಲಿ ಸಿಟ್ಟಿಂಗ್ ಮಂತ್ಲಿ ಗೆಟಿಂಗ್. ಒನ್ ಟೈಮಲ್ಲಿ ಇತ್ತು, ಅದನ್ನು ಹೇಳ್ತೀನಿ, ನಮ್ಮಪ್ಪನೂ ಗೌರ್ಮೆಂಟ್ ಕೆಲಸನೇ. ಅವ್ರ ಟೈಮಲ್ಲಿ ಸಿಂಪ್ಲಿ ಸಿಟ್ಟಿಂಗ್ ಮಂತ್ಲಿ ಗೆಟಿಂಗ್ ಇತ್ತು, ಈಗಿಲ್ಲ, ಆ್ಯಕ್ಚುಲಿ ಇಲ್ಲ. ಯಾಕಂದರೆ ತುಂಬ ಜನ ಗೌರ್ಮೆಂಟ್ ಕೆಲಸದಲ್ಲಿರೋರು ನನಗೆ ಸ್ಟೂಡೆಂಟ್ಸ್ ಆಗಿ ಬಂದಿದ್ದಾರೆ. ಪಾಪ ತುಂಬ ಪ್ರೆಷರ್ ಜಾಸ್ತಿ ಇದೆ. ಮುಂಚೆ ಥರ ಗೌರ್ಮೆಂಟ್ ಏನೂ ಇಲ್ಲ. ತುಂಬ ಅಲ್ಲಿ 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 ಒಂಥರ ಗೌರ್ಮೆಂಟ್ ಕೆಲಸದಲ್ಲಿ ಅಲ್ಲಿ ಅಭಿವೃದ್ಧಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಳಗಡೆ ಸೇರ್ಕೊಂಡಿದ್ದ ತಕ್ಷಣ ಅಲ್ಲಿ ಒಳ ಜಗಳಗಳೇ ಜಾಸ್ತಿ. ಯಾಕಾರು ಗೌರ್ಮೆಂಟ್ ಕೆಲಸ ಸೇರಿದ್ನೋ ಅನ್ನೋ ಒಂದು ಇದು ಒಬ್ರಿಗೊಬ್ರಿಗಾಗಲ್ಲ. ಅಲ್ಲಿ ಅಲ್ಲಿ ಇನ್ನೊಂದು ಏನು ಬಂದ್ಬಿಡುತ್ತೆ ಅಂತಂದರೆ, ಎಲ್ಲ ಒಂದು ಕ್ಯಾಟಗರಿ ಅಂತ ಬಂದ್ಬಿಡುತ್ತಲ್ಲ, ಕ್ಯಾಸ್ಟ್ ಅಂತ ಬಂದ್ಬಿಡುತ್ತಲ್ಲ, ಆ ಕ್ಯಾಸ್ಟಲ್ಲಿ ಒಳಗಡೆನೂ ನಡೆದ್ಬಿಡುತ್ತೆ. ನಾವು ಇದರಿಂದ ಮೈದಾದ್ರೆ ಭಾಳ ಡೇಂಜರು. ನಾವು ಗೌರ್ಮೆಂಟ್ ಅವರು ಅಥವಾ ನಮ್ಮ ಸಂವಿಧಾನ ಒಂದು ಒಳ್ಳೆ ರೀತಿ ನಡ್ಸ್ಕೊಂಡು ಹೋಗಿದೆ. ನನಗೆ ಎಷ್ಟೊಂದು ಕೇಸಸ್ ಬಂದಿದೆ ರೀ. ನನಗೆ ಸುಮ್ಮನೆ ಇಂಥ ಕೇಸ್ ಹಾಕಿದ್ದಾರೆ ಸರ್, ನಾನು ಬೈದೇ ಇಲ್ಲ ಅವ್ರಿಗೆ, ಇಂಥ ಕೇಸ್ ಹಾಕಿದ್ದಾರೆ ಸರ್, ಬೈದೇ ಇಲ್ಲ. ಇದೆಲ್ಲ ತಪ್ಪಲ್ವಾ? ಮಾನವನಾಗಿ ತಪ್ಪಲ್ವಾ? ಮಾನವನಾಗಿ ಯೋಚನೆ ಮಾಡಿರಿ. ನಾನು ಬೇರೆ ಏನೂ ಹೇಳ್ತಾರೆ. ಎಷ್ಟು ಜನ ಬೈದಾರೆ ನನಗೆ, ಸರ್ ಕೇಸ್ ಹಾಕ್ಬಿಟ್ಟಿದ್ದಾರೆ, ನನಗೆ ಪ್ರಮೋಷನ್ ಕೊಡ್ತಾ ಇಲ್ಲ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಹಾಕಿದ್ದಾರೆ, ಬೈದುಬಿಟ್ಟಿದ್ದೀನಿ, ಜಾತಿ ನಿಂದನೆ ಮಾಡಿಬಿಟ್ಟಿದ್ದೀನಿ ಅಂತ. ಇದನ್ನೆಲ್ಲ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ರು ಅಂತಂದರೆ, ಅವ್ರ ಅಧಿಕಾರ ಕುತ್ಕೊಳ್ಳೋಕೆ ಯೂಸ್ ಮಾಡ್ತಾ ಇದ್ದರೆ, ಸೊ ದೇರ್ ಇಸ್ ನೋ ವ್ಯಾಲ್ಯೂನೇ ಇಲ್ಲ. ಸೊ ತುಂಬ ಗೌರ್ಮೆಂಟ್ ಕೆಲಸಕ್ಕೆ ಹೋಗೋರೆಲ್ಲ ಇದೊಂದು ಹೇಳ್ಬಿಟ್ಟಿರ್ತಾರೆ. ಸೊ ಇವ್ರಿಗೆ ಬಸರಾ ಪರ್ಲ್ ಹಾಕ್ಕೊಂಡು ಟ್ರೈ ಮಾಡಿ ಒಂದು. ಓಕೆ, ಶನಿಯಲ್ಲಿ 8ನೇ ಮನೆ ಬರ್ತಾ ಇದೆ. ಅದಾದ ನಂತರ ಬುಧ ಭುಕ್ತಿ ಬರುತ್ತೆ. ನೆಕ್ಸ್ಟು ಬುಧ ಭುಕ್ತಿಲಿ ಇನ್ನೊಂದು ವರ್ಷ ಆದಮೇಲೆ ಟ್ರೈ ಮಾಡಿ. ಯಾಕಂದರೆ 10ನೇ ಮನೆ ಅಲ್ಲಿ ಇಂಡಿಕೇಶನ್ ಸ್ವಲ್ಪ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀವಿ, ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ. ಬಸರಾ ಪರ್ಲ್ ಹಾಕ್ಕೊಳ್ಳಿ, 8 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ನಿಮಗೆ ಟೈಮ್ ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ಯು ಆರ್ ವೆರಿ ಯಂಗ್ ಫೆಲೋಸ್. ನಮಗೆಲ್ಲ 50 ಆಯ್ತು ರೀ ಇವತ್ತು, ಡಬಲ್ ಏಜ್ ನಾನು. ಐ ಹೇಟ್ ಗೌರ್ಮೆಂಟ್. ಆ್ಯಕ್ಚುಲಿ ನಾನು ಗೌರ್ಮೆಂಟ್ಗೆ ದುಡ್ಡು ಕೊಡ್ತಾಯಿದ್ದೀನಿ. ನಾನು ಗೌರ್ಮೆಂಟ್ಗೆ ದುಡ್ಡು ಕೊಡ್ತಾಯಿದ್ದೀನಿ. ನೀವು ಗೌರ್ಮೆಂಟ್ ಸಂಬಳ ತಗೊಳ್ಳೋಕ್ಕೆ ಯೋಚನೆ ಮಾಡ್ತಾಯಿದ್ದೀರಾ, ನಾನು ಗೌರ್ಮೆಂಟ್ಗೆ ಸಂಬಳ ಕೊಡ್ತಾಯಿದ್ದೀನಿ. ಐ ಪೇ ಹ್ಯೂಜ್ ಟ್ಯಾಕ್ಸ್ ಪೇಯರ್. ನಾನು ಹ್ಯೂಜ್ ಟ್ಯಾಕ್ಸ್ ಪೇಯರ್. ಅವಾಗವಾಗ ಓಡ್ ಬಂದುಬಿಡ್ತಾರೆ ಟ್ಯಾಕ್ಸ್. ಅವ್ರು ನಮ್ಮ ಮನೆಗೆ ಬಂದಿದ್ದರು 2 ಸತಿ. ಅಸ್ಟ್ರಾಲಜರ್ಗೆ ಏನಿದು ಇಷ್ಟೊಂದು ಟ್ಯಾಕ್ಸ್ ಕಟ್ತಾ ಇದೆಯಲ್ಲ, ಏನಾದ್ರು ಬೇರೆ ಲಿಂಕ್ ಇದೆಯಾ ಅಂತ ಬಂದಿದ್ರು. ಆಮೇಲೆ ಅರ್ಥ ಆಯಿತು, ಐ ಟೀಚ್ ಸರ್, ಟೀಚ್ ಮಾಡಿದ್ರೆ ಫೀಸ್ ಬರುತ್ತಲ್ವ ಸರ್, ಅಲ್ಲಿ ಅಸ್ಟ್ರಾಲಜಿ ಅಂತ ಹಾಕಿದ ತಕ್ಷಣ ಅಸ್ಟ್ರಾಲಜಿಗೆ ಏನು ಹಿಂಗೆ ಬಂದುಬಿಡ್ತಾರಲ್ಲ, ಫೀಸ್ ಸರ್, ಇದು ಸ್ಕೂಲ್ ಥರ ಫೀಸ್ ಮಾಡ್ತಾಯಿದ್ದೀವಿ, ಹೇಳ್ಕೊಡ್ತೀವಿ, ನಾವು ಪಾಠ ಹೇಳ್ಕೊಡ್ತೀವಿ, ವಿ ಪೇ 18% GST ಕೊಡ್ತೀವಿ. ಆಮೇಲೆ ಮಿಕ್ಕಿರೋದಕ್ಕೆ 39%. ಯಾರು ಆಡಿಟ್ರು ಈ ಇದನ್ನು ಕೇಳ್ತಾ ಇದ್ರೆ ಅವ್ರಿಗೆ ಗೊತ್ತಿದೆ, 33% ಅಲ್ಲ, ಸೆಸ್ಸು ಅದು ಇದು ಎಲ್ಲ ಹಾಕಿ 39% ಇನ್ಕಮ್ ಟ್ಯಾಕ್ಸ್ ಹಾಕ್ತಾರೆ. ನನಗೆ ಖುಷಿ. ಇವತ್ತು ಯಾವ್ದಾದ್ರು ಅಲ್ಲಿ ಹೊಸ ರೋಡ್ ಹಾಕ್ತಾಯಿದ್ರೆ, ಆಹಾ ನನ್ನ ದುಡ್ಡಲ್ಲಿ ರೋಡ್ ಹಾಕ್ತಾ ಇದ್ದೀವಿ. ಅಲ್ಲಿ ಯಾರಾದ್ರು ನೀರಿನ ನಲ್ಲಿ ಬಂತು ಅಂತಂದರೆ, ಆಹಾ ನಂದು 18% GST ನಲ್ಲಿ ನೀರು ಹಾಕ್ತಾ ಇದ್ದಾರೆ. ಖುಷಿ. ಗೌರ್ಮೆಂಟ್ ಕೆಲಸ ಏನು ತಗೊಳ್ತೀರಾ, GST ಇಲ್ಲ, ಏನಿಲ್ಲ. ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಈ ಟ್ಯಾಕ್ಸ್ ಪೇ ಮಾಡ್ತಾರದೇ 5% 6% ಅಂತೆ. ಆ 5% 6% ನಾವು ಏನು ತಗೊಂಡಿದ್ದೀವೋ ಚೆಲ್ಬಿಡ್ತೀವಿ. ಈಗ ಬೈರಪ್ಪ, ಕಮೆಂಟ್ ಮಾಡೋರಲ್ಲ ಮಾಡ್ರಪ್ಪ, ಬುರುಡೆ ಇಲ್ಲ, ಅದಿಲ್ಲ, ಇದಿಲ್ಲ, ಏನೇನೋ ಬೈತಿರಲ್ಲ, ನಮಗೆ ಬೈರಿ. 18% GST ಕೊಡ್ತಾಯಿದ್ವಿ, ನಿಮ್ಮ ಮನೆಗೆ ರೋಡ್ ಬಂದಿರುತ್ತೆ ರೀ ನಮ್ಮ ದುಡ್ಡಲ್ಲಿ, ಬೈಕಳ್ರಿ, ಅದ್ರ ಮೇಲೆ ಓಡಾಡ್ತೀರಾ, ಅದ್ರ ಮೇಲೆ ಕಾರ್ ನಿಲ್ಸಿರ್ತೀರಾ. ಯಾರಿಗೆ ಗೊತ್ತಾ 18% ನಿಮ್ಮ ಮನೆಗೆ ಬಂದಿರ್ಬೋದು. ಅರ್ಥ ಆಯ್ತಲ್ವಾ? ಸೊ ಬಿಸ್ನೆಸ್ಸಲ್ಲಿ ಮಾತ್ರ ಗೌರ್ಮೆಂಟ್ ಅವ್ರು ಹೆಂಗೆ ತೊಗೊಳ್ತಾ ಇದ್ದಾರೆ ನೋಡಿ. ಗೌರ್ಮೆಂಟ್ ಎಂಪ್ಲಾಯಿಗೆ ಅದೇನೋ ಟ್ಯಾಕ್ಸು ಅದು ಇದು ಅಂತ ಚೂಚೂರು ಎಲ್ಲ ಅದು ಇದು ಅಂತ ಗ್ರ್ಯಾಚುಟಿ ಎಲ್ಲ ಕಟ್ ಮಾಡಿಬಿಡ್ತಾರೆ. ಅವರು ದುಡಿದು ಸಂಪಾದನೆ ಮಾಡಬೇಕು. ಎಷ್ಟು ವರ್ಸ್ಟ್ ಇದೆ ಅಂದರೆ, ಬೇರೆ ಕಂಟ್ರಿಗೂ ಈ ಕಂಟ್ರಿಗೂ, ನಾನು ದುಡ್ಡು ತೊಗೊಂಬಂದು ದುಡ್ಡು ಹಾಕಿ ದುಡ್ಡು ಮಾಡಿದಾಗ ಗೌರ್ಮೆಂಟ್ ಕೇಳುತ್ತೆ, ಈ ಲಾಭಕ್ಕೆ ದುಡ್ಡು ಕೇಳುತ್ತೆ. ಸುಮ್ಮನೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ಹಂಗೇ ನಾನು ತಗೊಂಡಾಗ ಬರೀ ಒಂದು ನಾರ್ಮಲ್ ಇನ್ಕಮ್ ಟ್ಯಾಕ್ಸ್, ಅದೇನೋ ಈಗೆಲ್ಲ ಕೊಟ್ಟಿದ್ದಲ್ಲ 12 ಲಕ್ಷದವರೆಗೂ ಏನೂ ಇಲ್ಲ ಅಂತ. 12 ಲಕ್ಷದವರೆಗೂ ಏನಿಲ್ಲ, ನಮಗೆ 12 ಲಕ್ಷದವರೆಗೂ ಏನೂ ಇಲ್ಲ, ಅದು ಯಾವುದೂ ಇಲ್ಲ. ದಿ ಮೋರ್ ಯು ಅರ್ನ್, ದಿ ಮೋರ್ ಯು ಆರ್ ಟು ಪೇ. ದಿ ಲೆಸ್ ಯು ಆರ್ ಟು ಅರ್ನ್, ದಿ ಲೆಸ್ ಯು ಆರ್ ಟು ಪೇ. ಇಫ್ ಯು ಆರ್ ನಾಟ್ ಅರ್ನಿಂಗ್ ಎನಿಥಿಂಗ್, ಡೋಂಟ್ ಪೇ. 2,000 ನಿಮಗೆ ಬರುತ್ತೆ, 2,000 ಬಸ್ ಫ್ರೀ ಎಲ್ಲ ಬರುತ್ತೆ. ಜಾಸ್ತಿ ಕೆಲಸ ಮಾಡಿದಷ್ಟು ಫ್ರೀ ಇಲ್ಲ. ಇಂಡಿಯಾದಲ್ಲಿ ಒಂಥರ ವಿಚಿತ್ರ, ಉಲ್ಟಾ. ಬೇರೆ ಕಂಟ್ರೀಸ್ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಇಫ್ ಯು ಆರ್ ವರ್ಕಿಂಗ್ ಮೋರ್, ವಿ ಗಿವ್ ಮೋರ್ ಫೆಸಿಲಿಟಿ. ಚೈನಾ, ಜಪಾನ್, ಆ ಕಂಟ್ರೀಸ್ ಎಲ್ಲ ಸೂಪರ್ ಆಗಿದೆ. ನಮ್ಮವರು ತಂದೆ ತಾಯಿಗಳು ಸಿಂಪ್ಲಿ ಸಿಟ್ಟಿಂಗ್ ಮಂತ್ಲಿ ಗೆಟಿಂಗೇ ಹೋಗ್ಬೇಕು. ನೀನು ಸಿಂಪ್ಲಿ ಸಿಟ್ಟಿಂಗ್ ಮಂತ್ಲಿ ಗೆಟಿಂಗೇ ಹೋಗ್ಬೇಕು.
ಸಿಗುತ್ತೆ. ನಾನು ಜಾತಕದ ಪ್ರಕಾರ ಹೇಳ್ತಾ ಇದ್ರೆ ಸಿಗುತ್ತೆ, ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ನಿಮ್ಮ ಜೀವನದಲ್ಲಿನ ಪ್ರತಿಯೊಂದು ಹಂತಗಳ ವಿಚಾರಗಳನ್ನು ಈ ಜ್ಯೋತಿಷ್ಯವನ್ನು ಕಲಿಯುವುದರ ಮೂಲಕ ಅತ್ಯಂತ ಸುಲಭವಾಗಿ ತಿಳಿಯಬಹುದಾಗಿದೆ. ಈ ನಕ್ಷತ್ರ ನಾಡಿಯು ನಮ್ಮ ಜೀವನದ ಯಾವುದೇ ಗೊಂದಲಗಳಿಗೆ ಸರಳ ಮಾರ್ಗದರ್ಶನವನ್ನು ನೀಡುವಂತಹ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಪಡೆದುಕೊಳ್ಳಬಹುದಾಗಿದೆ. ಉದ್ಯೋಗ, ವೈವಾಹಿಕ ಜೀವನ, ಹಣಕಾಸಿನ ಪರಿಸ್ಥಿತಿ, ಆರೋಗ್ಯ, ಪ್ರಯಾಣ, ವಿದ್ಯಾಭ್ಯಾಸ, ಆಸ್ತಿ, ವ್ಯಾಜ್ಯ ಮುಂತಾದ ಎಲ್ಲಾ ರೀತಿಯ ವಿಚಾರಗಳನ್ನು ಅತ್ಯಾಧುನಿಕವಾಗಿ ಸಿದ್ಧಪಡಿಸಿರುವ ಆಪ್ ಮೂಲಕ ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ನಮ್ಮ ಸನಾತನ ಋಷಿಮುನಿಗಳ ಕೊಡುಗೆಯಾಗಿರುವ ಅಮೃತಕ್ಕೆ ಸಮಾನವಾಗಿರುವ ಈ ಜ್ಯೋತಿಷ ಶಾಸ್ತ್ರವನ್ನು ಕಲಿತು ಜೀವನದಲ್ಲಿ ಉತ್ತಮ ಮಾರ್ಗದರ್ಶನವನ್ನು ಪಡೆದುಕೊಳ್ಳಿ. ಈ ತರಗತಿಗೆ ಇಂದೇ ನೋಂದಾಯಿಸಿ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡುಕೊಳ್ಳಿರಿ. ಹೆಚ್ಚಿನ ಮಾಹಿತಿಗೆ ನಕ್ಷತ್ರ ನಾಡಿ ಸಂಸ್ಥೆಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಏಪ್ರಿಲ್ 21ರಿಂದ ಶುರುವಾಗುವ ರೇಖಿ ಹೀಲಿಂಗ್ ತರಗತಿಗಳಲ್ಲಿ ಶ್ರೀ ಪಂಡಿತ್ ದಿನೇಶ್ ಗುರೂಜಿಯವರು ನಮ್ಮ ದೇಹದಲ್ಲಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಸಪ್ತಚಕ್ರಗಳಲ್ಲಿ ಪ್ರತಿಯೊಂದು ಚಕ್ರಗಳ ವಿಶೇಷತೆಗಳು, ಚಕ್ರವನ್ನು ಬಲಪಡಿಸಲು ಆಹಾರ ಪದ್ಧತಿ, ಮಂತ್ರದ ಥೆರಪಿ, ಬಣ್ಣದ ಥೆರಪಿ, ಕ್ರಿಸ್ಟಲ್ ಥೆರಪಿಗಳಿಂದ ಸಪ್ತಚಕ್ರಗಳನ್ನು ಸಮತೋಲನಗೊಳಿಸುವ ಸುಲಭ ತಂತ್ರಗಳನ್ನು ತರಗತಿಗಳಲ್ಲಿ ಹೇಳಿಕೊಡುತ್ತಾರೆ. ಪ್ರತಿಯೊಂದು ಚಕ್ರಗಳಿಗೂ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಅನ್ನು ಬಳಕೆ ಮಾಡುವ ಬಗೆ, ಅಂಗೈ ಮುದ್ರೆ, ಪ್ರಾಕೃತಿಕವಾಗಿ ದೊರೆಯುವಂತಹ ಕ್ರಿಸ್ಟಲ್ಗಳನ್ನು ಸಪ್ತಚಕ್ರಗಳಿಗೆ ಅನುಗುಣವಾಗಿ ಉಪಯೋಗಿಸುವುದರ ಬಗ್ಗೆ, ಪ್ರತಿಯೊಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡಲು ಮಾಡಬಹುದಾದಂತಹ ಆಸನಗಳನ್ನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ. ಇದರ ಜೊತೆಗೆ ಕ್ರಿಸ್ಟಲ್ಗಳ ಸಮಗ್ರ ಮಾಹಿತಿ, ವೈಜ್ಞಾನಿಕವಾಗಿ ಕ್ರಿಸ್ಟಲ್ಗಳ ಉಪಯೋಗಗಳು, ಕ್ರಿಸ್ಟಲ್ಗಳನ್ನು ಎನರ್ಜೈಸ್ ಮಾಡುವಂತಹ ವಿಧಾನಗಳು, ಸಿಂಗಿಂಗ್ ಬೌಲ್ ಉಪಯೋಗಗಳು, ಕಣ್ಣು ದೃಷ್ಟಿ, ಮಾನಸಿಕ ಆರೋಗ್ಯ, ಉದ್ಯೋಗ, ಮದುವೆ ಜೀವನ, ಆರೋಗ್ಯ, ಮನೆ ನಿರ್ಮಾಣ ಮುಂತಾದ ವಿಚಾರಗಳಿಗೆ ಧರಿಸಬಹುದಾದ ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು, ಕ್ರಿಸ್ಟಲ್ ತಂಬಲ್ಗಳು, ಹಣಕಾಸಿನ ಆಕರ್ಷಣೆಗಾಗಿ ಬಳಸಬಹುದಾದಂತಹ ಕ್ರಿಸ್ಟಲ್ ಸಂಯೋಜನೆಗಳು, ಇನ್ನೂ ಅನೇಕ ವಿಚಾರಗಳ ಬಗ್ಗೆ ಗುರೂಜಿಯವರು ತರಬೇತಿ ನೀಡುತ್ತಾರೆ. ಇದರ ಜೊತೆಗೆ ಮಾನಸಿಕ ಆರೋಗ್ಯಕ್ಕೆ ಮಾಡಬಹುದಾದ ಸಂಗೀತ ಧ್ಯಾನ, ಚಂದ್ರನಾಡಿ, ಸೂರ್ಯನಾಡಿ ಮೂಲಕ ನಾಡಿಚಕ್ರ ಮೆಡಿಟೇಷನ್ ಮಾಡುವ ಬಗೆ, ದೇಹದಲ್ಲಿನ ಸಪ್ತಚಕ್ರಗಳ ಬಲವರ್ಧನೆಗೆ ನೈಸರ್ಗಿಕವಾಗಿ ದೊರೆಯುವಂತಹ ಮೂಲಿಕೆಗಳಿಂದ ತಯಾರಾಗುವಂತಹ ಹರ್ಬಲ್ ಬಾತ್ ಪೌಡರ್ನ ಬಳಕೆಯ ವಿಧಾನ, ರೇಖಿ ಹೀಲಿಂಗ್ ಲೆವೆಲ್ 1 ಮತ್ತು ಲೆವೆಲ್ 2 ದೀಕ್ಷೆ, ಚಕುರೆ ಶಕ್ತಿಯ ಪ್ರಾಯೋಗಿಕ ವಿಧಾನ, ಸಿಂಗಿಂಗ್ ಬೌಲ್ ಬಳಕೆಯ ವಿಧಾನ, ಪಂಚತತ್ವಗಳ ವಿಶ್ಲೇಷಣೆ ಮತ್ತು ಪ್ರತಿಯೊಂದು ತತ್ವಗಳ ಆರಾಧನೆ, ಯಂತ್ರ ಪೂಜೆ, ಮಂತ್ರಸಿದ್ಧಿ, ದೇಹದ ಪ್ರತಿಯೊಂದು ಭಾಗಕ್ಕೂ ಹೀಲಿಂಗ್ ಶಕ್ತಿಯ ವರ್ಗಾವಣೆ, ಡಿಸ್ಟೆನ್ಸ್ ರೇಖಿ ಹೀಲಿಂಗ್ ಮುಂತಾದ ಅತ್ಯದ್ಭುತ ವಿಚಾರಗಳನ್ನು ತರಗತಿಯಲ್ಲಿ ಕಲಿಸಿಕೊಡಲಿದ್ದಾರೆ. ನಮ್ಮ ದೇಹದಲ್ಲಿನ ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಹತ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ, ಸಹಸ್ರಾರ ಚಕ್ರಗಳನ್ನು ಸಮತೋಲನಗೊಳಿಸುವುದರಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯ ಉತ್ತಮವಾಗುತ್ತದೆ. ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ತರಗತಿಗೆ ಇಂದೇ ನೋಂದಾಯಿಸಿ ಆರೋಗ್ಯದ ವಿಚಾರದಲ್ಲಿ ಅನುಕೂಲಗಳನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಪ್ರತಿಯೊಬ್ಬರು ಮುಖದ ಶ್ವೇತವನ್ನು ಬಯಸುತ್ತಾರೆ. ಮುಖದಲ್ಲಿ ಬರುವಂತಹ ಯಾವುದೇ ಬಂಗು, ಡಾರ್ಕ್ ಸರ್ಕಲ್, ಮೊಡವೆ, ರಿಂಕಲ್ಸ್ ಮುಂತಾದ ತೊಂದರೆಗಳಿಗೆ ಗಿಡಮೂಲಿಕೆಗಳಿಂದ ಸಿದ್ಧವಾಗಿರುವ ಗೋಲ್ಡ್ ಮಿರಾಕಲ್ ಕ್ರೀಮ್ ಅತ್ಯುತ್ತಮ ಪರಿಹಾರವಾಗಿರುತ್ತದೆ. ಈ ಕ್ರೀಮ್ ಅನ್ನು ಬಳಸಿದವರ ವ್ಯತ್ಯಾಸವನ್ನು ಚಿತ್ರದಲ್ಲಿ ನೀವು ಗಮನಿಸಬಹುದು. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಕೈಲಾಶ್ ಯಂತ್ರವು ಅತ್ಯಂತ ಪ್ರಾಚೀನವಾದ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸರಿಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ಯಂತ್ರವೇ ಈ ಕೈಲಾಶ್ ಯಂತ್ರ. ಇಂಟರ್ನೆಟ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕದ ಕೈಲಾಶ್ ಯಂತ್ರದ ಹಿನ್ನೆಲೆ ಹುಡುಕೋದು ನಿಮಗೆ ಖಂಡಿತ ಸಿಗುತ್ತೆ. 800ರಿಂದ 1000 ವರ್ಷಗಳ ಹಿಂದೆ ಒಂದು ಹಲವಾರು ಕಾಂಬಿನೇಷನ್ಸ್ ನ ಮಿಕ್ಸ್ ಮಾಡಿರ್ತಕ್ಕಂತ ವಿಶೇಷವಾಗಿರ್ತಕ್ಕಂತ ಒಂದು ಯಂತ್ರವೇ ಕೈಲಾಶ್ ಯಂತ್ರ. ಈ ಯಂತ್ರದ ವಿಶೇಷತೆ ಬಹಳಷ್ಟಿದೆ. ಇದರ ಮಧ್ಯದಲ್ಲಿ ಕೋರ್ ಅಂತ ನಾವೇನ್ ಕರಿತೀವಿ, ಇದು ಚೈನೀಸ್ ನ್ಯೂಮರಾಲಜಿ ಬರ್ತಕ್ಕಂತ
ಲೋಶೋ ಗ್ರಿಡ್. ಹಾಗೆ ಇದರ ಸುತ್ತ ಇರತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ 12 ಪ್ರಾಣಿಗಳು. ಅದು ಚೀನಿ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ಸ್ ಅಂತ ಹೇಳಿ ಕೆಲವರು ಮಾಡ್ತಾರೆ. ಅದ್ರ ಸುತ್ತ ಔಟರ್ ಲೇಯರ್ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮಂತ್ರ. ಅದಾದ್ಮೇಲೆ 4ರಲ್ಲಿ ದಿಗ್ಬಂಧ ಆಗಿರ್ತಕ್ಕಂಥದ್ದು. ಒಂದು ಓಮಿಂದ ದಿಗ್ಬಂಧ ಆಗಿದೆ, ಇನ್ನೊಂದು ಸ್ವಸ್ತಿಕಿಂದ ದಿಗ್ಬಂಧನ ಆಗಿದೆ, ಒಂದು ಶಿವನ ಒಂದು ಅಂಶ ಆಗಿರ್ತಕ್ಕಂಥ ಫೋಟೋ ಇಂದ ದಿಗ್ಬಂಧನ ಆಗಿದೆ, ಕೊನೆಯಲ್ಲಿ ಒಂದು ತ್ರಿಶಕ್ತಿ ಇರತಕ್ಕಂಥ ತ್ರಿಶೂಲದಿಂದ ದಿಗ್ಬಂಧನ ಆಗಿರ್ತಕ್ಕಂಥದ್ದು. ಈ ಒಂದು ಯಂತ್ರ ನೆಮ್ಮದಿ, ಹಣಕಾಸು ವಿಚಾರ ಮತ್ತೆ ಆರೋಗ್ಯಕ್ಕೆ ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ಯಂತ್ರ. ಸೊ ಅನೇಕ ಕಡೆಯಲ್ಲಿ ನಿಮಗೆ ಇದರದ್ದು ಕಬ್ಣ ಮಿಕ್ಸ್ ಕಮ್ಮಿ ರೇಟ್ ಅಲ್ಲೂ ಸಿಗುತ್ತೆ, ಹಾಗೆ ಬರೀ ಕಾಪರ್ ಸಿಗುತ್ತೆ, ಬರೀ ಬ್ರಾಸ್ ಸಿಗುತ್ತೆ. ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ಬ್ರಾಸ್ ಅಲ್ಲಿ ಮಾಡಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೈಲಾಶ್ ಯಂತ್ರ ಪ್ರಾಣ ಪ್ರತಿಷ್ಠೆ ಮಾಡಿ ನಿಮಗೆ ತಲುಪಿಸ್ತಕ್ಕಂಥದ್ದು. ಮತ್ತೆ ಅದರದ್ದು ಗೇಜು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಕೈಲಾಶ್ ಯಂತ್ರ ನಮ್ಮಲ್ಲಿ ಸಿಗ್ತಕ್ಕಂಥದ್ದು ಗೇಜ್ ದಪ್ಪ ಇರುತ್ತೆ. ದಪ್ಪ ಇದ್ದಷ್ಟು ಕೂಡ ಯಂತ್ರ ಬಲಿಷ್ಠವಾಗಿರುತ್ತೆ, ಯಂತ್ರದ ಒಂದು ಕಾರ್ಯ ಬಲಿಷ್ಠವಾಗಿರುತ್ತೆ. ಬೇರೆ ಕಡೆ ಎಲ್ಲ ತೆಳು ಇರುತ್ತೆ, ಅದು ಸೇಲ್ಸ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ರು ಕೂಡ, ನಾವಾಗ್ಲಿ ಅವರಾಗ್ಲಿ ಮಾಡಿದ್ರು ಕೂಡ ನಾವು ಒಂದು ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿಚಾರ. ಸೊ ಅದನ್ನ ದೇವರ ಮನೆಯಲ್ಲಿ ಅಥವಾ ದೇವರ ಜಗಲಿಲಿ ಯಾವುದೇ ದಿಕ್ಕಲ್ಲಿ ಇಟ್ಟು ಕೆಂಪು ಹೂವಿನಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಆ ಕೆಂಪು ಹೂವಿನಿಂದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಮಂತ್ರ ಓಂ ಕ್ಲೀಂ ಹರ್ ವೀರಾಯ ಭೂಶಂಕರ ಲಕ್ಷ್ಮೀ ಕುರುಕುರು ಸ್ವಾಹ ಎನ್ನುವ ವಿಶೇಷವಾಗಿರ್ತಕ್ಕಂಥ ಮಂತ್ರನ ಸೋಮವಾರ 108 ಸತಿ ಪಠನೆ ಮಾಡಬಹುದು. ಆಸಕ್ತಿ ಇರೋರು, ಸಮಯ ಇರೋರು ಪ್ರತಿನಿತ್ಯ ಆ ಯಂತ್ರದ ಮುಂದೆ ಪಠನೆ ಮಾಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ನೀವೇ ಆಗ್ತೀರಾ. ಈ ಯಂತ್ರವನ್ನು ವಿಶೇಷವಾಗಿ ಹಿತ್ತಾಳೆಯಿಂದ ರಚಿಸಿ ಪ್ರಾಣ ಪ್ರತಿಷ್ಠೆ ನಂತರ ತಲುಪಿಸಲಾಗುತ್ತದೆ. ಕೈಲಾಶ್ ಯಂತ್ರಕ್ಕಾಗಿ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ವಿಜಯ ಅಂತ. ನಾನು 82 ಬ್ಯಾಚ್ ಸ್ಟೂಡೆಂಟು. ನಂದು ಬೇಸಿಕ್ ಕ್ಲಾಸು, ಹೈಯರ್ ಕ್ಲಾಸಸ್ಸು, ಡಾಕ್ಟರೇಟ್ ಆಗಿ ನಾನು 8ನೇ ಮನೆ ಬಗ್ಗೆ ಆಯುರ್ದಾಯ ಅಂತ ಹೇಳಿ ಒಂದು ಪುಸ್ತಕ ಬರೆದಿದ್ದೀನಿ. ಏನೂ ಗೊತ್ತಿಲ್ಲದಿರೋವಂಥ ಜ್ಯೋತಿಷ್ಯದ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಕಲಿತು ನನಗೆ ದಿನೇಶ್ ಗುರೂಜಿ ಅವರು ಒಂದು ಗುರೂಜಿ ಸ್ಥಾನ ಅಲ್ಲ, ನನ್ನ ತಂದೆ ಸ್ಥಾನದಲ್ಲಿ ಇದ್ದಾರೆ ಅನ್ನೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ಸಂಗೀತ ಪುಕಾಳೆ ಅಂತ. ನಾನು 92 ಬ್ಯಾಚಲ್ಲಿ ಬೇಸಿಕ್ ಮುಗಿಸಿದೆ. ಆಮೇಲೆ ಇವಾಗ ಹೈಯರ್ ಮುಗಿಸಿ PGDನೂ ಮುಗಿಸಿ ಮತ್ತೆ ವಾಸ್ತು ಕೂಡ ಮಾಡಿದ್ದೀನಿ. ವಾಸ್ತು ಆಚಾರ್ಯ ಅವಾರ್ಡ್ ಕೂಡ ಸಿಕ್ಕಿದೆ. ತುಂಬ ಖುಷಿ ಆಗ್ತಾ ಇದೆ. ನನ್ನ ಜೀವನದಲ್ಲಿ ಇದು ತುಂಬ ಒಂದು ಒಳ್ಳೆಯ ಅಚೀವ್ಮೆಂಟು. ನಿಜ ಹೇಳ್ಬೇಕಾದ್ರೆ ಕಲೀಲೇಬೇಕು. ಭಾರತ ಸಂಸ್ಕೃತಿಯ ಪ್ರಕಾರ ಪ್ರತಿಯೊಬ್ಬರು ಕಲೀಲೇಬೇಕಾಗಿರುವಂಥ ವಿದ್ಯೆ, ಹೆಣ್ಮಕ್ಳಿಗಂತೂ ಹೇಳಿ ಮಾಡಿಸೋಂಥ ವಿದ್ಯೆ. ಪ್ಲೀಸ್ ಎಲ್ಲರೂ ಹೆಣ್ಮಕ್ಳು ಕಲೀರಿ. ಯಾಕಂದರೆ ಏನು ಜೀವನ, ಯಾವ ರೀತಿ ಜೀವನ, ಮುಂದೆ ಬರುವಂಥ ದಿನಗಳು ಯಾವ ರೀತಿ ಇರುತ್ತೆ, ಮುಂದೆ ಯಾವ ರೀತಿ ನಮ್ಮದು ಪ್ಲ್ಯಾನ್ ಆಗಿರುತ್ತೆ ಫ್ಯೂಚರ್, ನಾವು ತಿಳ್ಕೊಳ್ಳೇಬೇಕಲ್ವಾ. ಅದಕ್ಕೋಸ್ಕರ ಇದು ತುಂಬ ಹೆಲ್ಪ್ ಆಗುತ್ತೆ. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಸಿದ್ಧವಾಗಿದೆ, ನೋಡೋಣ. ಹಲೋ, ನಮಸ್ತೆ. ಯಾವೂರಿಂದ ಕಾಲ್ ಮಾಡ್ತಿದ್ದೀರಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಬೆಂಗಳೂರಿಂದ ಮಾತಾಡ್ತಿರೋದು. ಓಕೆ, ಹುಟ್ಟಿದ ದಿನಾಂಕ, ಸಮಯ ಹೇಳಿ. 23/2000 ಇಸ್ವಿ. ಓಕೆ, ಟೈಮಿಂಗು? 6:15 AM. ಯಾವ ಊರಲ್ಲಿ ಹುಟ್ಟಿರೋದು? ಮಂಡ್ಯ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಗೌರ್ಮೆಂಟ್ ಜಾಬ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಗುರುಗಳೊಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ತೆ. ವೆಲ್ಕಮ್ ಟು ದಿ ವರ್ಲ್ಡ್ ಆಫ್ ಗವರ್ನಮೆಂಟ್. ಗೌರ್ಮೆಂಟಲ್ಲಿ ದುಡ್ಡಿಲ್ಲ, ಆದರೂ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಕೆಲಸ ಮಾಡ್ತಿದ್ದೀನಿ. ನಿಮ್ಮ ತಂದೆ ಏನಾದ್ರು ಗೌರ್ಮೆಂಟ್ ಕೆಲಸನಾ? ಇಲ್ಲ ಸರ್. ನಿಮ್ಮ ತಾಯಿ? ಇಲ್ಲ ಸರ್. ನಿಮ್ಮ ತಾತ? ಇಲ್ಲ ಸರ್. ಮತ್ತೆ ಅದ್ಯಾಕೆ ಗೌರ್ಮೆಂಟ್ ಕೆಲಸ? ಏನು ಓದಿದ್ದೀರಾ? ಸರ್, ನಾನು BCom ಸ್ಟೆನೋಗ್ರಾಫರ್ ಮುಗಿದಿದೆ. ನಾನು ಪ್ರೆಸೆಂಟ್ ಲೋಕಾಯುಕ್ತದಲ್ಲಿ ಕೆಲಸ ಮಾಡ್ತಿರೋದು. ನಿಮಗೆ ಬೇರೆ ಶಿಫ್ಟ್ ಮಾಡಬೇಕಾ? ಆ ಕಂಪನಿ, ಆ ಒಂದು ಗೌರ್ಮೆಂಟ್, ಇನ್ನೊಂದು ಗೌರ್ಮೆಂಟು? ಕಾಂಟ್ರಾಕ್ಟಲ್ಲಿ ಮಾಡ್ತಿರೋದು ಸರ್. ಕಾಂಟ್ರಾಕ್ಟಲ್ಲಿ ಮಾಡ್ತಾ ಇದ್ದೀರಾ? ಓಕೆ. ಪರ್ಮನೆಂಟ್ ಯಾವಾಗ ಆಗುತ್ತೆ ಅಂತ ಕೇಳಬೇಕಾ? ಹಾಂ ಸರ್. ಸೊ ಈಗ ಪರ್ಮನೆಂಟ್ ಕೇಳಬೇಕು ಇದರಲ್ಲಿ. ಹಾಂ ಸರ್. ಜಾತಕದಲ್ಲಿ ಪರ್ಮನೆಂಟ್ ಆಗೋಕ್ಕೆ ಆ ಕಂಪನಿಯಲ್ಲಿ ಮತ್ತೆ ಅಗೈನ್ 10th ಹೌಸ್ ನೋಡ್ತೀವಿ. ಶನಿ ಭುಕ್ತಿಲಿ 2ನೇ ಮನೆ, ಬುಧ ಭುಕ್ತಿಲಿ 2ನೇ ಮನೆ, 10ನೇ ಮನೆ ಒಂದು ಕಾನ್ಸೆಪ್ಟು ಇಲ್ಲಿ ನಮಗೆ ಹುಡುಕಬೇಕು. 11 ಇದೆ, 12 ಇದೆ, 1 ಇದೆ, 7 ಇದೆ, 1 ಇದೆ, 5 ಇದೆ, 2 1 10. ಅಂಡರ್ಗ್ರೌಂಡಲ್ಲಿ 110 ಇದೆ. ಅಂಡರ್ಗ್ರೌಂಡಲ್ಲಿ ಅದು ಬಂದಾಗ ಕಷ್ಟದಿಂದ ಬುಧನಲ್ಲಿ ಸ್ವಲ್ಪ ನಿಮಗೆ ಒಂಚೂರು
ಯಾವ ಯುಕ್ತ ಆದ್ರೇನು, ಲೋಕಾಯುಕ್ತ ಆದ್ರೇನು, ಏನಾದ್ರೆ ಏನು, ಮಾತಾಡೋರು ಮಾತಾಡ್ತಾ ಇರ್ತಾರೆ, ಕೆಟ್ಟದಾಗೋದು ಆಗ್ತಾನೆ ಇರುತ್ತೆ. ಅದೇನಂತಾರೆ, ಅದು ಬ್ಯಾಡ್ ಅನ್ನೋದು ಎಲ್ಲ ಕಡೆ ನಡೆಯುತ್ತೆ, ಎಲ್ಲ ಕಡೆ ನಡೆಯುತ್ತೆ. 5ನೇ ಮನೆ, ಯು ಹ್ಯಾವ್ ಟು ಪೇ ಲಿಟಲ್ ಬಿಟ್ ಆಫ್ ಮನಿ ಕೊಟ್ರೇ ಇಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು. ಬುಧನಲ್ಲಿ ಸ್ಟಾರ್ಟ್ ಆಗುತ್ತೆ, ಬುಧನಲ್ಲಿ ಕೊಟ್ರೇ ಆಗೋದು, ಇಲ್ಲ ಅಂದರೆ ಕಷ್ಟ. ಅಲ್ಲೇನೋ ಆ ಥರ ನಡೆಯಲ್ಲ ಅಂತ ಅಂತಾರೆ, ಬಟ್ ಐ ಡೋಂಟ್ ನೋ. ಇಲ್ಲಿ 2027ಕ್ಕೆ ನಿಮಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಬರ್ತಕ್ಕಂಥದ್ದು, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರಿಂದ ಬರುತ್ತೆ. ಸೊ ಸಿಗ್ತಕ್ಕಂಥ ಚಾನ್ಸಸ್ಸು 27ಗೆ ಹೋಗಬೇಕು, 27ಗೆ ಹೋಗಬೇಕು. ವೆರಿ ಇಂಪಾರ್ಟೆಂಟ್. 2027 ಆಗುತ್ತೆ. ಅದನ್ನು ಪಾಸಿಟಿವ್ ಮಾಡ್ಕೋಬೇಕು ಅಂದರೆ ಆ ಗ್ರಹನ ಸ್ಟ್ರೆಂಥನ್ ಮಾಡ್ಕೋಬೇಕು. ಯಾಕೆಂದರೆ 10ನೇ ಮನೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಅಂಡರ್ಗ್ರೌಂಡಲ್ಲಿರುತ್ತೆ. ಅಂಡರ್ಗ್ರೌಂಡ್ ವೆರಿ ಟಫು. 2, 1, 10, 11 ಗುರು ಇರೋದ್ರಿಂದ ಬಲಗೈ ತೋರ್ಬೆರಳಿಗೆ ಆ ಪ್ಲ್ಯಾನೆಟ್ದು ಎನರ್ಜೀಸ್ನ ನಾವು ಡ್ರಾ ಮಾಡ್ಕೋಬೇಕಾಗತ್ತೆ, ಆ ಪ್ಲ್ಯಾನೆಟ್ದು ಎನರ್ಜೀಸ್. ಸೊ ಎಲ್ಲೋ ಸಫೈರ್ ಬಲಗೈ ತೋರ್ಬೆರಳಿಗೆ ಸೌತ್ ಆಫ್ರಿಕನ್ ಎಲ್ಲೋ ಸಫೈರ್ ಹಾಕ್ಕೊಳ್ಳಿ, ಅದ್ರದ್ದು ಎನರ್ಜೀಸ್ ನಾವು ಡ್ರಾ ಮಾಡ್ಕೋಬೇಕು ಮೋರಾಗಿ. ಇವಾಗ ಮನೇಲಿ ಕಿಟಕಿಗಳಿರುತ್ತೆ, ಕಿಟಕಿ ತೆಗೆದ್ರೆ ಗಾಳಿ ಬರುತ್ತೆ, ಆದರೆ ಗಾಳಿ ನಮ್ಮ ಡೈರೆಕ್ಷನ್ಗೆ ಬರಲ್ಲ. ನಮ್ಮ ಡೈರೆಕ್ಷನ್ ಬರ್ಮಾಡ್ಕೋಬೇಕು ಅಂತಂದರೆ ಒಂದು ಫ್ಯಾನ್ ಹಾಕಬೇಕು. ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡ್ರೂ ಆಗಲ್ಲ, ಅದ್ರ ಕೆಳಗಡೆ ಕೂತ್ಕೋಬೇಕು. ಡೈರೆಕ್ಟಾಗಿ ಅಲ್ಲಿರ್ತಕ್ಕಂಥ ಗಾಳಿನೇ ಫ್ಯಾನು ನಮಗೆ ತಳ್ಳುತ್ತೆ, ನಮಗೋಸ್ಕರ ತಳ್ಳುತ್ತೆ. ಸೊ ಸ್ಟೋನ್ಸ್ ಆಲ್ಸೋ ವರ್ಕ್ ಇನ್ ದಿ ಸೇಮ್ ವೇ. ಎಲ್ಲ ಪ್ಲಾನೆಟು ಎನರ್ಜೀಸ್ ಇರುತ್ತೆ. ಯಾವ ಪ್ಲಾನೆಟು ನಾವು ಹತ್ರಕ್ಕೆ ಮಾಡ್ಕೊಂಡು ಆ ಡೈರೆಕ್ಷನ್ ನಾವು ಕಾದು ಎಕ್ಸ್ಟ್ರಾ ಕೇಳ್ತೀವಿ, ಆ ಡೈರೆಕ್ಷನಲ್ಲಿ ಫೋರ್ಸ್ ಜಾಸ್ತಿ ಬರುತ್ತೆ. ಸ್ಟೋನ್ಸ್ ಹಾಕ್ಕೊಳ್ಳೋದು ಫೋರ್ಸ್ಗೆ. ಈ ಉಂಗುರ ಹಾಕ್ಕೊಂಡ್ರೆ ಏನ್ರಿ ಆಗ್ಬಿಡುತ್ತೆ? ಇಟ್ ಈಸ್ ಜಸ್ಟ್ ಡೈರೆಕ್ಷನ್. ಗಾಳಿ ಇದ್ರೇ ಫ್ಯಾನ್ ಅಂತ ಕರಿತೀವಿ. ಗಾಳಿನೇ ಇಲ್ಲ, ಫ್ಯಾನ್ ಏನು ಮಾಡ್ತೀರಾ? ಫ್ಯಾನ್ ಏನಾದ್ರು ಅಂತರಿಕ್ಷಕ್ಕೆ ತೊಗೊಂಡೋದ್ರಲ್ಲಿ ಗಾಳಿನೇ ಇಲ್ಲ, ಫ್ಯಾನ್ ಯೂಸ್ ಆಗುತ್ತೆ. ಫ್ಯಾನ್ ಈಸ್ ಯೂಸ್ಡ್ ವೆನ್ ದೆರ್ ಇಸ್ ಎ ಏರ್. ಹಾಗಿದ್ರೆ ಪ್ಲಾನೆಟರಿ ಪೊಸಿಷನ್ಸ್ದು ಎನರ್ಜೀಸ್ ಯೂಸ್ ಮಾಡಬೇಕು ಅಂತಂದರೆ ಆ ಪ್ಲಾನೆಟರಿ ಪೊಸಿಷನ್ಸ್ ಬೇಕಾಗಿರ್ತಕ್ಕಂಥ ಸ್ಟೋನ್ನ ನಾವು ಹಾಕ್ಕೊಳ್ಳೇಬೇಕು, ಅವಾಗ ಯೂಸ್ ಆಗುತ್ತದು. ಇಟ್ ಡ್ರಾಸ್, ಏನಿದೆಯೋ ಅದು ಡ್ರಾ ಮಾಡುತ್ತೆ, ಎಲ್ಲನೂ ಡ್ರಾ ಮಾಡಲ್ಲ. ಯಾವ ಮನೆ ನಿನಗೋಸ್ಕರ ಬಂದಿದೆಯೋ ಎಲ್ಲ ಪ್ಲಾನೆಟ್ಸ್ ಹತ್ರ ಡೇಟಾಸ್ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಭೂಮಿ ಬರೋಕ್ಕಿಂತ ಮುಂಚೆನೇ ಬ್ರಹ್ಮಾಂಡ ಇತ್ತು, ಬ್ರಹ್ಮಾಂಡ ಆದಮೇಲೆ ಸೌರಮಂಡಲ ಬಂತು, ಸೌರಮಂಡಲ ಬಂದಾಗ ಎಲ್ಲ ಗ್ರಹಗಳು ಬಂದಾಗಲಿಂದನೂ ಸೃಷ್ಟಿ ಆದಾಗಲಿಂದನೂ ಈ ಗ್ರಹಗಳಿದೆ. ನಮಗೂ ನಿಮಗೂ ಏನ್ರಿ ಯೋಚನೆ ಮಾಡಿ, ಕಾಮನ್ ಸೆನ್ಸ್ ಯೂಸ್ ಮಾಡಿರಿ. ಸೈಂಟಿಸ್ಟ್ಗೂ ಹೇಳ್ತಾ ಇದ್ದೀನಿ, ಇವತ್ತು ಯಾರೋ ಸೈಂಟಿಸ್ಟ್ ನೋಡ್ತಾ ಇದ್ದರೆ, ಇಂಜಿನಿಯರ್ಸ್ ನೋಡ್ತಾ ಇದ್ದರೆ, ಡಾಕ್ಟರ್ ನೋಡ್ತಾ ಇದ್ದರೆ, ತಿಕ್ಕಲರು ನೋಡ್ತಾ ಇದ್ದರೆ, ಸ್ವಲ್ಪ ತಿಕ್ಕಲರು ಇರ್ತಾರೆ, ಸಾಫ್ಟ್ವೇರ್ ಅಂತ ಅನ್ಕೊಂಡು ಕರೀತಾರೆ ಅವ್ರಿಗೆಲ್ಲ. ಐ ಡೋಂಟ್ ಬಿಲೀವ್ ಅವ್ರದ್ದು ಫಸ್ಟ್ ವರ್ಡೇ. ಬೇರೆದೆಲ್ಲ ಬಿಲೀವ್ ಮಾಡಿಬಿಡ್ತಾರೆ. ಕಷಡ ಎದ್ದೋಗೋಕ್ಕೆಲ್ಲ ಬಿಲೀವ್ ಮಾಡ್ತೀರಾ. ಐ ಡೋಂಟ್ ಬಿಲೀವ್. ನಾನು ಎಲ್ಲರನ್ನೂ ಕೇಳ್ತೀನಿ, ಈ ಸಾಫ್ಟ್ವೇರಲ್ಲಿರೋರು ಒಬ್ಬರೇ ಮಾತಾಡೋದು ಐ ಡೋಂಟ್ ಬಿಲೀವ್ ಅಂತ. ನಾನು ತುಂಬ ನೋಡಿದ್ದೀನಿ ಅಸ್ಟ್ರಾಲಜಿ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದು ಒಂದು ಕಮ್ಯುನಿಟಿ ಅಂದರೆ ಸಾಫ್ಟ್ವೇರು. ಆಮೇಲೆ ಸಾಫ್ಟ್ವೇರೇ ಹೈಯೆಸ್ಟ್ ಅಸ್ಟ್ರಾಲಜಿ ಕಲ್ತಿರೋದು. ಸೆಕೆಂಡ್, ಫಸ್ಟು ಅದೇ ಇಂಡಸ್ಟ್ರಿ ಐ ಡೋಂಟ್ ಬಿಲೀವ್ ಅಂತಾರೆ, ಫ್ಯಾಷನ್ ತೋರಿಸ್ತಾ ಇರ್ತಾರೆ. ಯಾಕಂದರೆ ಸಾಫ್ಟ್ವೇರಲ್ಲಿ ಏನು ನಡೆಯುತ್ತೆ? ಪಾಶ್, ಶೋ ಆಫ್. ಅಸ್ಟ್ರಾಲಜಿ ಡರ್ಟಿ, ಐ ಡೋಂಟ್ ಲೈಕ್, ಇಟ್ ಈಸ್ ಸುಮ್ಮನೆ ದೋಷಾಸ್, ಐ ಡೋಂಟ್ ಲೈಕ್, ಇಂಥವೇ ದೋಷ ಅದು, ಐ ಡೋಂಟ್ ಕೇರ್. ಡೂ ಯು ಬಿಲೀವ್ ಅಸ್ಟ್ರಾಲಜಿ? ನೋ 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 ನೋ, ಇಟ್ ಈಸ್ ಸೂಡೋ ಸೈನ್ಸ್, ಐ ಡೋಂಟ್ ಬಿಲೀವ್. ಹಿಂಗೆ ಹೋಗ್ಬಿಡ್ತಾರೆ. ಫಾರ್ ಯು ಪೀಪಲ್, ಪ್ಲ್ಯಾನೆಟ್ಸು ಭೂಮಿ ಫಾರ್ಮ್ ಆದಾಗೆ ಆಗಿತ್ತು. ಅವಾಗಿಂದ ಇರ್ತಕ್ಕಂಥ ಗ್ರಹಗಳು ಇವತ್ತು ಕೂಡ ಸುತ್ತಾ ಇದ್ದಾವೆ. ಆನ್ ವಾಟ್ ಬೇಸಿಸ್? ಇಟ್ ಈಸ್ ರೊಟೇಟಿಂಗ್ ಅರೌಂಡ್ ದಿ, ರಿವಾಲ್ವಿಂಗ್ ಅರೌಂಡ್ ದಿ ಸನ್. ರೊಟೇಟಿಂಗ್ ಬಿಡಿ, ರಿವಾಲ್ವಿಂಗ್ ಅರೌಂಡ್ ದಿ ಸನ್. ಏನು ಎನರ್ಜಿ ಅದರೊಳಗಡೆ ಇದೆ ಅದನ್ನು ನಮ್ಮ ಋಷಿಮುನಿಗಳು ಡಿಕೋಡ್ ಮಾಡಿದ್ದಾರೆ. ದೇರ್ ಈಸ್ ಎನರ್ಜಿ. ಐನ್ಸ್ಟೈನ್ ಬಂದ್ಬಿಟ್ಟು E=mc² ಹೇಳ್ಬಿಡ್ತಾರೆ. ಐನ್ಸ್ಟೈನ್ ಬಂದ್ಬಿಟ್ಟು ಏನು ಹೇಳಿದ್ದಾರೆ? E=mc², ಅಷ್ಟೇ. ಎನರ್ಜಿ, ಮ್ಯಾಟ್ರು = ನಮಗೆ ಅಲ್ಲಿ ಬರ್ತಕ್ಕಂಥ ಒಂದು ಶಕ್ತಿ ಅಂತ ಹೇಳ್ಬಿಟ್ಟಿದ್ದಾರೆ, ವೈಬ್ರೇಷನ್, ಫ್ರೀಕ್ವೆನ್ಸಿ ಅಂತ. ಬಟ್ ಆ ಫ್ರೀಕ್ವೆನ್ಸಿ ವೈಬ್ರೇಷನ್ನು ಹಾಕಿದವ್ರು ಯಾರು? ಕೋಟಿ ಕೋಟಿ ವರ್ಷದಿಂದ. ಇದನ್ನು ತಿಳ್ಕೊಳ್ಳಿ. ಜ್ಯೋತಿಷದಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಜಸ್ಟ್ ಥಿಂಕ್, ಗ್ರಹಗಳ ಬಗ್ಗೆನೇ ನಾವು ಹೇಳ್ತಾ ಇದ್ದೀವಿ ಅಂದರೆ ದೋಸ್ ಹ್ಯಾವ್ ಗಾಟ್ ಎನರ್ಜೀಸ್. ವಿ ಆರ್ ದಿ ಪ್ಯೂರೆಸ್ಟ್ ಫಾರ್ಮ್ ಆಫ್ ಪ್ಲಾನೆಟ್ಸ್ ಆ್ಯಕ್ಚುಲಿ.
ಮನುಷ್ಯ ಅನ್ನೋನು, ಪ್ರಾಣಿ ಅನ್ನೋನು ಒಂದು ಫಿಲ್ಟರ್ಡ್ ಫಾರ್ಮ್ ಆಫ್ ಪ್ಲ್ಯಾನೆಟ್ಸ್. ಇವತ್ತು ಭೂಮಿಲಿ ಬೆಳೀತಕ್ಕಂಥ ಪದಾರ್ಥಗಳನ್ನೇ ತಿಂದು ನಾವು ಬದುಕಬೇಕು. ಮತ್ತು ಅರ್ಥಿಗೆ ಎನರ್ಜಿ ಇಲ್ವಾ? ಒಂದು ಆ್ಯಪಲ್ದು ಸೀಡ್, ಆ್ಯಪಲ್ದು ಬೀಜ ಭೂಮಿಗೆ ಹಾಕಿದ್ರೆ ಆ್ಯಪಲ್ ಬರುತ್ತೆ. ಆ್ಯಪಲ್ ತಿಂತೀವಿ, ನಮಗೆ ಶಕ್ತಿ ಬರುತ್ತೆ. ಆ ಬೀಜ ತಿನ್ನಿ ಶಕ್ತಿ ಬರುತ್ತಾ? ದಟ್ ಮೀನ್ಸ್ ಮ್ಯಾನಿಫೆಸ್ಟೇಷನ್ ಆಫ್ ದಿ ಸೀಡ್ ಯಾವುದರಿಂದ ಬಂತು? ಭೂಮಿಯಿಂದ ಬಂತು. ಆ ಶಕ್ತಿ ಎಲ್ಲಿದೆ? ಮಣ್ಣಲ್ಲಿದೆ. ಮಣ್ಣು ತಗೊಂಬಿಟ್ಟು ಇದ್ರಲ್ಲಿ ಆ್ಯಪಲ್ ಬರುತ್ತಾ? ಮಣ್ಣು ಎತ್ಕೊಂಬಿಡಿ, ಇದ್ರಲ್ಲಿ ಆ್ಯಪಲ್ ಬರ್ತದಾ? ಜಮೀರ್ ಹೇಳ್ದಂಗೆ ಒಳ್ಳೇದಾಗ್ತದಾ? ಹಿಂಗೆ ಮಾತಾಡಬೇಕು. ಇದು ಎತ್ಕೊಂಡಿದ್ದ ತಕ್ಷಣ ಇದು ಆ್ಯಪಲ್ ಬರ್ತದಾ ಇದರಲ್ಲಿ ಮಣ್ಣು? ಹಿಂಗೆ ಯೋಚನೆ ಮಾಡೋದು. ಜಸ್ಟ್ ಬೈ ಚೆಕಿಂಗ್ ದಿ ಪ್ಲ್ಯಾನೆಟ್ಸ್ ಇದ್ರಲ್ಲಿ ನಮ್ಗೆ ಜೀವನ ಚೇಂಜ್ ಆಗ್ತದಾ? ಇದು ಸುಮ್ಮನೆ ಸುತ್ತಾ ಇರೋದು. ಈ ಕೆಲವರು ತಿಕ್ಕಲರು ಜ್ಯೋತಿಷ ನಂಬಲ್ಲ ಅನ್ನೋರು ಇರ್ತಾರಲ್ಲ, ತೋರ್ಸೋಕೆ ಕಷ್ಟ ರೀ. ಈ ಮಣ್ಣಲ್ಲಿ ಆ್ಯಪಲ್ನ ಹೆಂಗ್ರಿ ತೋರಿಸ್ತೀರಾ? ಆ ಥರ ಅವ್ರಿಗೆ ತೋರ್ಸೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಮಣ್ಣು ತಗೊಂಡು ಆ್ಯಪಲ್ ತೋರ್ಸೋಕ್ಕಾಗತ್ತಾ? ಇಟ್ ರಿಕ್ವೈರ್ಸ್ ಟೈಮ್, ಇಟ್ ರಿಕ್ವೈರ್ಸ್ ಸಮ್ ಪ್ರೋಸೆಸ್, ದೆನ್ ಇಟ್ ಕಮ್ಸ್. 5,000 ವರ್ಷದ ಹಿಂದೆ ಯಾರಾದರೂ ಒಬ್ಬ ಮನುಷ್ಯ ಬದುಕಿದ್ರೆ ಅವನು ಕರ್ಕೊಂಬಂದು ಇದು ಆ್ಯಪಲ್ ಇಲ್ಲಿ ಸಿಕ್ಕಿದ್ದು ಅಂತ ತೋರಿಸಿದ್ರೆ ಹಿಂಗೆ ನೋಡ್ತಾನೆ, ಇದು ನಮ್ಮ ಟೈಮಲ್ಲಿ ಇರಲೇ ಇಲ್ಲ ಇದು ಅಂತ. ಕರೆಕ್ಟ್ ಅಲ್ಲ? ಯೋಚನೆ ಮಾಡಿ. ಅಳಿಸ್ಕೊಂಡು ತೋರಿಸಿದ್ರೆ ಈ ಥರದ ಯಾವ ಪ್ರಾಣಿನ ಅನ್ಕೊಂಡ್ಬಿಡ್ತಾನೆ ನಾನು. ನಮ್ಮ ಟೈಮಲ್ಲಿ ಇದೇ ಥರ ಒಂದು ಮುಳ್ಳಂದಿ ಇತ್ತು. ಮುಳ್ಳಂದಿನ ಇದು? ಈ ರೀತಿ ಸಿ ಐ ಆಮ್ ಟಾಕಿಂಗ್ ಲಾಜಿಕ್. ನಾನು ಲಾಜಿಕ್ ಮಾತಾಡ್ತಾ ಇದ್ದೀನಿ. ಜಾಯಿನ್ ಅಸ್ಟ್ರಾಲಜಿ. ಸುಮ್ಮನೆ ಗೌರ್ಮೆಂಟ್ ಕೆಲಸ, ಆ ಕೆಲಸ, ಈ ಕೆಲಸ. ಲರ್ನ್ ಅಸ್ಟ್ರಾಲಜಿ. ಯು ಕ್ಯಾನ್ ಸಿ ದಿ ರಿಯಾಲಿಟಿ ಆಫ್ ಲೈಫ್. ಸಾಯೋ ಕ್ಷಣದಲ್ಲಿ ನಿಮಗೆ ತೃಪ್ತಿ ಆಗುತ್ತೆ ಜ್ಯೋತಿಷ್ಯ ಕಲಿತಾಗ. ಐ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಯೂನಿವರ್ಸ್. ಭಗವಂತ ಅನ್ನೋನೊಬ್ಬ ಇದ್ದರೆ, ಅವನು ಇದಾಮೇಲೆ ಗೊತ್ತಿಲ್ಲ, ಯಾಕಂದರೆ ಅದನ್ನು ಏತಿಸ್ಟು ನಂಬೋದೇ ಇಲ್ಲ. ಅವ್ರು ಯಾವ ಥರ ಆದರೆ ಏತಿಸ್ಟು ಅವ್ರ ತಂದೆ ತಾಯಿನೇ ಇಲ್ಲ ಅಂದ್ಬಿಡ್ತಾರೆ. ನಾನು ಹಂಗೆ ಉದ್ಭವ, ಸ್ವಯಂ ಉದ್ಭವ. ಏತಿಸ್ಟ್ ಕಾನ್ಸೆಪ್ಟ್ ಏನು? ಐ ಡೋಂಟ್ ಬಿಲೀವ್ ಗಾಡ್ ಅಂತಾರೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಹುಟ್ಟಿರ್ತಕ್ಕಂಥವ್ರು ತಂದೆ ತಾಯಿ ತೀರೋಗ್ಬಿಟ್ರೆ ಅವನು ನನಗೆ ತಂದೆ ತಾಯಿನೇ ಇಲ್ಲ ಅಂತ ಹೇಳ್ಬಿಡ್ತಾನ? ಏತಿಸ್ಟ್ ಇರ್ತಾರಲ್ಲ, ಸ್ವಲ್ಪ ಭ್ರಮೆ ಅವ್ರಿಗೆ. ಇಫ್ ಸಮಥಿಂಗ್ ಇಸ್ ಕ್ರಿಯೇಟೆಡ್, ದೇರ್ ಇಸ್ ಎ ಕ್ರಿಯೇಷನ್. ಇವತ್ತು ಎಲ್ಲರೂ ಟಿ ವಿ ನೋಡ್ತಾ ಇದ್ದೀರಾ, ಮೊಬೈಲಲ್ಲಿ ನೋಡ್ತಾ ಇದ್ದೀರಾ, ಅದು ಉದ್ಭವ ಆಗೋಯ್ತಾ? ಅದು ಯಾರೋ ಮಾಡಿದ್ದಕ್ಕೆ ತಾನೇ ಅದನ್ನ ಇಟ್ಕೊಂಡು ನೋಡ್ತಾ ಇದ್ದೀರಾ? ಸಂಬಡಿ ಹ್ಯಾಸ್ ಡನ್, ಸಂಬಡಿ ಸಮ್ವೇರ್, ಸಂಬಡಿ ಹ್ಯಾಸ್ ಕ್ರಿಯೇಟೆಡ್ ಇಟ್. ದಟ್ ಈಸ್ ದಿ ಕ್ರಿಯೇಟರ್. ಹಾಗೆ ಏತಿಯಷ್ಟು ನಾನು ಜ್ಯೋತಿಷ ನಂಬಲ್ಲ, ದೇವ್ರು ನಂಬಲ್ಲ, ಇದು ನಂಬಲ್ಲ ಅಂತಾರೆ. ಅವರೇ ಹೈಯೆಸ್ಟ್ ಪುಕ್ಕಲರು. ಒಂದು 4 ಜನ ಅಟ್ಯಾಕ್ ಮಾಡಿಬಿಡ್ಲಿ, ಅಯ್ಯೋ ಗಾಡ್ ವೇರ್ ಆರ್ ಯು ಅಂತಾರೆ. 4 ಜನ ಅಟ್ಯಾಕ್ ಮಾಡಬೇಕು ಅವರು. ಏತಿಯಸ್ಟವ್ರನ್ನೆಲ್ಲ ಅಟ್ಯಾಕ್ ಮಾಡಬೇಕು. ಏತಿಯಸ್ಟವ್ರು ಯಾರು ಗೊತ್ತಾ? ದೋಸ್ ಹು ಡೋಂಟ್ ಫಿಯರ್ ಲೈಫ್. ಬೇಕಾದ್ರೆ ಬೆಂಕಿಗೆ ಹಾರ್ತೀನಿ, ದೋಸ್ ಆರ್ ಏತಿಯಸ್ಟ್. ದೇ ಡೋಂಟ್ ಬಿಲೀವ್ ಗಾಡ್, ದೇರ್ ಇಸ್ ನೋ ಗಾಡ್. ಏನೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಯೋಧರು ಏತಿಸ್ಟ್. ಯಾಕೆಂದರೆ ಹೋಗಿ ಹೊಡಿತಾರೆ, ಇಲ್ಲಿ ಮುಚ್ಕೊಂಡು ಅಯ್ಯೋ ಕಾರ್ ಒಳಗಡೆ ಹೋಗಿ ಬೆಚ್ಚಿಗೆ AC ಹೋಗಿ ಯಾರಿಗೂ ಸಿಗ್ದಂಗೆ ಇದೇನೋ ಇದನ್ನು ತೊಗೊಂಡ್ಬಿಡ್ತಾರೆ. ಅದು ಒಂದು ಸೆಕ್ಯೂರಿಟಿ ಥರ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಏತಿಯಸ್ಟ್ ಅವರು ನೋಡಿದ್ದೀನಿ. ಯಾಕಂದರೆ ಅವರು ನನ್ನ ಹತ್ರ ವಾದ ಮಾಡಿದ್ದಾರೆ, ಜ್ಯೋತಿಷ್ಯ ಎಲ್ಲ ನಂಬಲ್ಲ, ದೇವ್ರನ್ನ ನಂಬಲ್ಲ, ಇನ್ನು ಜ್ಯೋತಿಷ್ಯ ನಂಬ್ತೀನ ಅಂತ. ಅವ್ರಿಗೆಲ್ಲ ಹೇಳೋದು, ಇಫ್ ಯು ಡೋಂಟ್ ಹ್ಯಾವ್ ಫಿಯರ್ ದೆನ್ ಯು ಆರ್ ಏತಿಸ್ಟ್. ಫಿಯರ್ ಅಂದರೆ ಯಾವ ಥರ? ಫಿಯರ್ ಯಾವ ಥರ ಗೊತ್ತಾ? ಏತಿಯಸ್ಟರು ದೇವರಿಲ್ಲ ಅಲ್ವಾ, ನಾನು ರೋಡ್ ಮಧ್ಯದಲ್ಲಿ ಹೋಗ್ತೀನಿ. ಭಯ ಅಂತಿರುತ್ತಲ್ಲ, ದಟ್ ಈಸ್ ಓನ್ಲಿ ಗಾಡ್. ಭಯ. ವೈ ಭಯ? ಯಾಕೆ ಭಯ? ಇಟ್ ಈಸ್ ನಾಟ್ ಇನ್ ಅವರ್ ಕಂಟ್ರೋಲ್ ಸಮ್ ಸರ್ಟನ್ ಥಿಂಗ್ಸ್. ದೇರ್ ಆರ್ ಸರ್ಟನ್ ಅದರ್ ಥಿಂಗ್ಸ್. ಇವತ್ತು ಭೂಕಂಪ ಆದಾಗ ಇದರಲ್ಲಿ ಬ್ಯಾಂಕಾಕು ಮತ್ತು ಥೈಲ್ಯಾಂಡಲ್ಲಿ ಮತ್ತು ಮಯನ್ಮಾರಲ್ಲಿ ಏತಿಯಷ್ಟು ಇದ್ದಿದ್ರೆ ಅವನು ಹೆದರ್ಕೊಳ್ತಾ ಇರಲಿಲ್ವಾ? ಪ್ರೇ ಮಾಡ್ತಾ ಇರಲಿಲ್ವಾ? ಯಾರಿಗೆ ಪ್ರೇ ಮಾಡ್ತಾ ಇದ್ದ? ಎನರ್ಜಿಗೆ ಪ್ರೇ ಮಾಡ್ತಾ ಇದ್ದ. ಸೊ ಎನರ್ಜಿ ಈಸ್ ಗಾಡ್. ಯು ಆರ್ ಪ್ರೇಯಿಂಗ್ ಟು ದಿ ಎನರ್ಜಿ. ಯು ಕೆನಾಟ್ ಸೇ ದೇರ್ ಇಸ್ ನೋ ಎನರ್ಜಿ. ಭೂಮಿ ಟೆಕ್ಟಾನಿಕ್ ಪ್ಲೇಟ್ಸ್ ಇರುತ್ತೆ ಕೆಳಗಡೆ. ಭೂಮಿಯೊಳಗೆ ಕೆಳಗಡೆ ಟೆಕ್ಟಾನಿಕ್ ಪ್ಲೇಟ್ಸ್ ಇರುತ್ತೆ. ಅದು ಸಣ್ಣ ಹೀಟಪ್ ಆಗ್ತಾ 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 ರೊಟೇಷನ್ ರೆವಲ್ಯೂಷನಿಂದ ಏನಾಗುತ್ತೆ, ಕೆಳಗಡೆ ಇರ್ತಕ್ಕಂಥ ಟೆಕ್ಟಾನಿಕ್ ಪ್ಲೇಟ್ಸು ಸರಿ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಗುಡಿಸಲು ಕಟ್ಟೋರು, ಗುಡಿಸಲು ಕಟ್ಟಿ
ಭೂಮಿ ಶೇಕ್ ಆದರೆ ಏನಿಲ್ಲ, ಸುಮ್ಮನೆ ಅಲ್ಲಾಡಿಸ್ತದೆ, ಕರೆಕ್ಟಾಗಿ ಜೀರ್ಣ ಆಗ್ತದೆ, ಭೂಮಿಗೆ ಕರೆಕ್ಟಾಗಿ ಜೀರ್ಣ ಕ್ರಿಯೆ ಕರೆಕ್ಟಾಗಿ ನಡೀತಾ ಇದೆ ಅಂತ ಹೇಳೋರು. ಅದಕ್ಕೆ ಹಳೆಯ ಕಾಲದಲ್ಲಿ ಋಷಿಮುನಿಗಳೆಲ್ಲ ನೋಡ್ತಾ ಇದ್ದಾಗ ಸುಮ್ಮನೆ 4 ಬಿದಿರುಗಳು ಒಂದು ಸಣ್ಣದಾಗಿರ್ತಕ್ಕಂಥ ಮೇಲೆ ಈ ಗರಿಕೆ ಹುಲ್ಲು ಹಾಕ್ಬಿಟ್ಟು ನೀಟಾಗಿ ಒಂದು ಇದ್ರ ಥರ ತೋರಿಸ್ತಾ ಇದ್ರು. ಇವತ್ತು ನಮಗೆ ಡಿಸ್ಟ್ರಕ್ಷನ್ ಆಗ್ತಿರೋದು ಏನಿಂದ? ಬಿಕಾಸ್ ಆಫ್ ಎಕನಾಮಿಕ್ ಗ್ರೋತ್. ಎಲ್ಲರೂ ಕೂಡ ಶೋ ತೋರ್ಸೋಕ್ಕೆ ಕಾಂಕ್ರೀಟ್ ಜಂಗಲಲ್ಲಿ ಇದ್ದೀವಿ. ಶೇಕ್ ಆಗಿದ ತಕ್ಷಣ ಜ್ಯೋತಿಷಕ್ಕೆ ಬಂದ್ಬಿಡ್ತಾರೆ. ಜ್ಯೋತಿಷಕ್ಕೆ ಗೊತ್ತಿರಲಿಲ್ವಾ ಭೂಕಂಪ ಆಗುತ್ತೆ, ಅದಾಗುತ್ತೆ. ಸಾವಿರಾರು ವರ್ಷದಿಂದ ಭೂಕಂಪ ಆಗ್ತಾ ಇದೆ. ನಾವು ಕಟ್ಕೊಂಡಿರ್ತಕ್ಕಂಥ ಸ್ಟ್ರಕ್ಚರ್ ಆ ಥರ ಇದೆ. ವಿ ಆರ್ ಬಿಲ್ಡಿಂಗ್ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಇನ್ ಎ ಅನ್ಪರ್ಮನೆಂಟ್ ವರ್ಲ್ಡ್. ವಿ ಆರ್ ಬಿಲ್ಡಿಂಗ್ ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಇನ್ ಅನ್ ಅನ್ಪರ್ಮನೆಂಟ್ ವರ್ಲ್ಡ್. ಸೊ ಎನರ್ಜೀಸ್ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಅಸ್ಟ್ರಾಲಜಿ ಈಸ್ ಮೋರ್ ಆಫ್ ಎನರ್ಜೀಸ್. 9 ಎನರ್ಜೀಸ್ ನಮ್ಮ ಜೊತೆ ಇದೆ. ಆ ಎನರ್ಜೀಸ್ ಒಬ್ರೊಬ್ರಿಗೂ ಬೇರೆ 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 ರೀತಿ ಕೊಡುತ್ತೆ. ಬಟ್ ಬಿಯಾಂಡ್ ದಿಸ್ ಕರ್ಮ, ಅವನಿಗೆ ಏಥಿಯಸ್ಟ್ ಆಗಿದ್ದಾನೆ ಅಂತಂದರೆ ಅವನಿಗೆ ಗ್ರಹಗಳು ಹಂಗೆ ಇರ್ತವೆ. ಯಾವುದೋ ರಾಹುನೋ ಮಂಗಳನೋ ಸ್ವಲ್ಪ ನಂಬದೇ ಇರತಕ್ಕಂಥ ಗ್ರಹಗಳದು. ಇಟ್ ವಿಲ್ ನಾಟ್ ಬಿಲೀವ್. ಅದು ನಂಬಿಕೆನೇ ಕೊಡಲ್ಲ ಆ ಗ್ರಹಗಳು. ಈ ರಾಹು ಇರ್ತದಲ್ಲ, ಯಾರ್ಯಾರಿಗೆ ರಾಹು ದೇಶ ನಡೀತಲ್ಲ ಅವ್ರಿಗೆ ಗ್ರಹನೇ ಹಂಗೆ ಪ್ರಮೋಟ್ ಮಾಡ್ತಾರೆ. ಇವ್ನು ನಂಬಬಾರ್ದು, ಇವನೊಂಥರ ವಿಚಲಿತವಾಗಬೇಕು, ಇವನಿಗೊಂಥರ ತಿಕ್ಲಾಗಬೇಕು. ಇಟ್ ಮೇಕ್ಸ್. ಬಟ್ ಆದರೆ ದೇರ್ ಇಸ್ ಎ ಗುರು ಹೂ ಟೆಲ್ಸ್, ನಿನಗೆ ಮೈಂಡಿಂಗ್ ಓಡ್ತಾ ಇದೆ, ಚೇಂಜ್ ಇಟ್. ರಾಹು ಹೇಳ್ತಾನೆ, ಮಂಗಳ ಹೇಳ್ತಾನೆ, ಗುರು ಅಂತ ಒಬ್ಬ ಇರ್ತಾನೆ, ಶನಿ ಅಂತ ಒಬ್ಬ ಇರ್ತಾನೆ. ಅವನು ಹೇಳ್ತಾರೆ ದೇರ್ ಈಸ್ ಎನರ್ಜಿ, ಯು ಬಿಲೀವ್ ಇಟ್. ಎನರ್ಜಿ ಬಿಲೀವ್ ಮಾಡಬೇಕು. ಬೈಕೋತೀರ ನನ್ನ, ಬೈಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ, ಇವನೇನೋ ಹೇಳ್ತಾ ಇದ್ದಾನೆ ಅಂತ. ಸೊ ಇದು ಅರ್ಥ ಆದವ್ರಿಗೆ ಅರ್ಥ ಆಗುತ್ತೆ, ಅರ್ಥ ಆಗದೇ ಇರೋರು ಬೈಕೋತಾರೆ ಅಲ್ವಾ? ಇವಾಗ ಮೂವಿಗೆ ಹೋಗ್ತಾರೆ, ಮೂವಿಗೆ ಹೋದಾಗ ಅರ್ಥ ಆದಾಗ ಚಪ್ಪಾಳೆ ಹೊಡೆದು ಬರ್ತಾರೆ. ಅರ್ಥ ಆಗಿಲ್ಲ ಅಂದಾಗ ಏನು ಮಾಡ್ತಾರೆ? ಬೈಕೊಂಡೇ ಬರೋದು. ಸೊ ಇಟ್ ಈಸ್ ಆಲ್ ಪರ್ಸೆಪ್ಷನ್. ನಿಮ್ಮ ಪರ್ಸೆಪ್ಷನ್, ನಿಮ್ಮ ವೇ ಆಫ್ ಥಿಂಕಿಂಗ್. ನಿಮ್ಮ ವೇ ಆಫ್ ಥಿಂಕಿಂಗ್ ಈಸ್ ನಾಟ್ ಎವ್ರಿಬಡೀಸ್ ವೇ ಆಫ್ ಥಿಂಕಿಂಗ್. ನೀವು ಕಮೆಂಟ್ ಮಾಡಿದ ತಕ್ಷಣ ಅದು ನಿಮ್ಮ ಅಭಿಪ್ರಾಯ, ಊರವ್ರ ಅಭಿಪ್ರಾಯ ಅಲ್ಲ. ಎಷ್ಟು ಜನ ವ್ಯೂಸ್ ಮಾಡಿದ್ದಾರೆ? ಆ 100 ಜನದಲ್ಲಿ ಈ 3-4 ಜನ ತಲೆಕೆಟ್ಟವರು, ಮೋಸ್ಟ್ಲಿ ಸಕ್ಸಸ್ ಇಲ್ಲದೆ ಇರೋರೇ ಕಮೆಂಟ್ ಮಾಡೋದು ಲೈಫಲ್ಲಿ. ಸೊ ಕಮೆಂಟ್ ಮಾಡಿ ಇನ್ನೂ ಡೌನ್ಗ್ರೇಡ್ ಆಗಬೇಡಿ. ನಿಮ್ಮ ಮೇಲೂ ನನಗೆ ಭಾಳ ಪ್ರೀತಿ ಇದೆ. ಯಾಕಂದ್ರೆ ನಿಮ್ಮ ಗ್ರಹಗಳು ಆ ನೀಚತ್ವದಲ್ಲಿ ತಗೊಂಡೋಗಿ ಕೂರಿಸಿದೆ ಅಲ್ವಾ? ಕಮೆಂಟ್ ಮಾಡೋರು ಯಾವ್ಯಾವುದೋ ಯೂಟ್ಯೂಬ್ ಹಾಕೊಂಡು ಇನ್ನೊಬ್ರದ್ದು ಹಾಕೋದು. ಅವನದು ಏನು ಸ್ವಂತಿಕೆ ಇರೋಲ್ಲ. ಅವನದು ತಗೋ, ಇವ್ರದ್ದು ಹೇಳು, ಇವ್ರದ್ದು ತಗೋ, ಅವನದು ಹೇಳು. ಓನರ್ಶಿಪ್ಪೇ ಇಲ್ಲ. ಸೊ ಡೋಂಟ್ ಫೀಲ್ ಬ್ಯಾಡ್. ಭಗವಂತ ನನಗೇನು ಕೊಟ್ಟಿಲ್ಲ, ಉದ್ಧಾರ ಆಗಿರೋ ಕಾಲೆಳೆಯೋಣ ಅನ್ನೋ ಕೆಲಸ ಅಲ್ಲ ಅದು. ದಟ್ ಈಸ್ ರಾಂಗ್. ದಟ್ ಈಸ್ ಬ್ಯಾಡ್ ಕರ್ಮ. ಯು ಆರ್ ಕ್ರಿಯೇಟಿಂಗ್ ಯುವರ್ ಸೆಲ್ಫ್. ಮೆಡಿಕಲ್ ಫೀಲ್ಡಲ್ಲಿ ಎಷ್ಟೊಂದು ಫೇಲ್ ಆಗುತ್ತೆ. ನಾನು ಡಿಬೇಟ್ ಮಾಡೋಕ್ಕಾಗತ್ತಾ? ಎಷ್ಟೋ ಜನ ಕ್ಯಾನ್ಸರ್ಗೆ ಕೀಮೊಥೆರಪಿ ಕೊಡ್ತಾರೆ, ಸತ್ತೋಗ್ತಾರೆ. ನನ್ನ ಇದು ಡಾಕ್ಟ್ರನ್ನ ಆಡ್ಕೊಳಕ್ಕಾಗತ್ತಾ? ಏನು ಟ್ರೀಟ್ಮೆಂಟ್ ಕೊಟ್ಟಿದೆಯಾ, ನಿಮ್ಮದೆಲ್ಲ ಸುಳ್ಳು, ವರ್ಕೇ ಆಗಿಲ್ಲ. ಮೆಡಿಕಲ್ ಫೆಟರ್ನಿಟಿ ಹ್ಯಾಸ್ ಫೇಲ್ಡ್ ಇನ್ ಮೆನಿ ಏರಿಯಾಸ್. ಭಯಕ್ಕಾಗತ್ತಾ? ದೇ ಹ್ಯಾವ್ ಟ್ರೈಡ್ ದೇರ್ ಬೆಸ್ಟ್. ಆಪ್ರೇಷನ್ ಮಾಡ್ತೀವಿ, 100% ಸಕ್ಸಸ್ ಆಗುತ್ತೆ ಅಂತ ಹೇಳಿದವರೆಲ್ಲ ಫ್ಲಾಪ್ ಆಗಿದೆ. ತುಂಬ ಕಷ್ಟ, ಇದು ಉಳಿಯೋದು ಕಷ್ಟ ಅಂದ್ರೆಲ್ಲ ಉಳಿದುಬಿಟ್ಟಿದ್ದಾರೆ. ಡಾಕ್ಟ್ರನ್ನೇ ಹೋಗಿ ಕೇಳಿ. ಈ ಏಜ್ ಆಗ್ತಾ ಡಾಕ್ಟ್ರುಗಳು ಸ್ಪಿರಿಚುವಲ್ ಆಗಿದ್ದಾರೆ. ಯಂಗ್ ಡಾಕ್ಟ್ರುಗಳೆಲ್ಲ ವೇಸ್ಟು. ಸೈನ್ಸ್ ಟೆಕ್ನಾಲಜಿ ಅಂತ ಹೋಗ್ತಾ ಇದ್ದಾರೆ. ಏಜ್ಡ್ ಡಾಕ್ಟ್ರ್ ಹತ್ರ ಹೋಗಿ ಕೇಳಿ. ಹೀ ಟೆಲ್ಸ್ ದೇರ್ ಇಸ್ ಸಮ್ ಎನರ್ಜಿ. ಐ ಕಾಲ್ ಇಟ್ ಇಸ್ ಗಾಡ್, ಅದರ್ ಕಾಲ್ ಇಟ್ಸ್ ಇನ್ ಡಿಫ್ರೆಂಟ್ ನೇಮ್ಸ್. ಎನರ್ಜಿ, ಆ ಎನರ್ಜಿನೇ ಅಸ್ಟ್ರಾಲಜಿಲಿದೆ. ಆ ಎನರ್ಜಿನೇ ನಾನು ಪ್ಲಾನೆಟರಿ ಇಂಟೆಲಿಜೆನ್ಸ್ ಅಂತ ಕರಿತೀನಿ. ಆ ಪ್ಲಾನೆಟರಿ ಇಂಟೆಲಿಜೆನ್ಸ್ ಕಲೀರಿ. ಮೇ 17ನೇ ತಾರೀಕಿದೆ. ವಂಡರ್ಫುಲ್ ಎನರ್ಜಿ ಅದು. ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬರುತ್ತೆ. ಅಂಥದ್ದೇನು ಟಫ್ ಸಬ್ಜೆಕ್ಟ್ ಏನಲ್ಲ ಇದು. ಈಸಿ ಮಾಡಿಕೊಟ್ಟಿದ್ದಾರೆ. ಹಿಂದಿನ ಕಾಲದವರೆಲ್ಲ ಈ ಎನರ್ಜೀಸ್ನ ತಿಳ್ಕೊಂಡು ಈ ಥರ ಮನುಷ್ಯನ ಮೇಲೆ ಪ್ರಭಾವ ಬೀಳುತ್ತೆ ಅಂತ ಹೇಳಿ ಮಾಡಿದ್ದಾರೆ. ಬಟ್ ಇಟ್ ಈಸ್ ಎ ಇಂಡಿವಿಜುವಲ್ ವಿಚಾರ. ಇಟ್ ಈಸ್ ನಾಟ್ ಏನಂತಾರೆ ಪರ್ಸ್ನಲ್ ವಿಚಾರ ಅಲ್ಲ. ಇಟ್ ಈಸ್ ಎ ಇಂಡಿವಿಜುವಲ್ ವಿಚಾರ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಕಾಲದಲ್ಲಿ 80% ಆಫ್ ದಿ ಪೀಪಲ್ ಹೇಟ್ ಅಸ್ಟ್ರಾಲಜಿ. ಅದು ಹಿಂದೂ ಧರ್ಮದಲ್ಲೇ. ಇದೇನಾದ್ರು ನಾನು ಭಗವಂತನ ಕೇಳ್ಕೊಳ್ತೀನಿ, ಬೇರೆ ಧರ್ಮದವ್ರು ಕೊಟ್ಟಿದ್ರೆ ಕೊಂಡಾಡಿರೋರು, ನಿಜವಾಗ್ಲೂ ಕೊಂಡಾಡಿರೋರು. ಏನೋ ನಮ್ಮ ಕರ್ಮನ ಏನೋ ನಮ್ಮ ಹಿಂದೂ ಧರ್ಮದಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿದೆ ಅಸ್ಟ್ರಾಲಜಿ. ಪಾಪ ಚೆನ್ನಾಗೇ ಮಾಡಿದರು. ನಮ್ಮವ್ರದ್ದು ಇದರಲ್ಲ ವಿಪರೀತ ಬುದ್ಧಿ.
ಏನು ಮಾಡೋಕ್ಕಾಗಲ್ಲ. ಇದೇ ಅಸ್ಟ್ರಾಲಜಿ ಏನಾದ್ರು ಬೇರೆ ಧರ್ಮದಲ್ಲಿ ಇದ್ಬಿಟ್ಟಿದ್ರೆ ಕಾಲಿಗೆ ಬಿದ್ದುಬಿಟ್ಟಿರೋರು. ಆ್ಯಸ್ ಎ ಮ್ಯಾಟ್ರ್ ಆಫ್ ಫ್ಯಾಕ್ಟ್ ಬೇರೆ ಧರ್ಮದವರು ನನ್ನ ಅಸ್ಟ್ರಾಲಜಿ ಕಲ್ತಿದ್ದಾರೆ. ನನ್ನ ಹತ್ರ 80 ಜನ ಒಂದು ಧರ್ಮದವರು, 48 ಜನ ಇನ್ನೊಂದು ಧರ್ಮದವರು, 2 ಧರ್ಮದವರು ನನ್ನ ಕ್ಲಾಸ್ಗೆ ಡಾಕ್ಟ್ರೇಟ್ ಲೆವೆಲ್ವರೆಗೂ ಮಾಡಿದ್ದಾರೆ. ದೇ ಫೆಲ್ಟ್ ಸಮ್ ಎನರ್ಜೀಸ್ ಆರ್ ದೇರ್ ಹಿಯರ್. ಹಿತ್ತಲ ಗಿಡ ಮದ್ದಲ್ಲ ಅನ್ನೋರು ನಮ್ಮ ಹಿಂದೂಗಳು. ಜ್ಯೋತಿಷ್ಯ ಸರಿಗೆ ಹೇಳ್ತಾ ಇಲ್ಲ ಅಂತ ಬೈರಿ, ಜ್ಯೋತಿಷ್ಯನೇ ಸುಳ್ಳು ಅಂತ ಹೇಳ್ತಿದ್ದೀರಲ್ಲ, ದಟ್ ಈಸ್ ಯುವರ್ ಪ್ರಾಬ್ಲಮ್. ದಟ್ ಈಸ್ ದಿ ಪಬ್ಲಿಕ್ ಪ್ರಾಬ್ಲಮ್. ದಿ ಪ್ರಾಬ್ಲಮ್ ವಿತ್ ಆಲ್ ಪೀಪಲ್ ಹೂ ಡೋಂಟ್ ಬಿಲೀವ್ ಅಸ್ಟ್ರಾಲಜಿ ಈಸ್ ನಾಟ್ ಅಬೌಟ್ ಅಸ್ಟ್ರಾಲಜಿ, ಇಟ್ ಈಸ್ ಹೂ ಈಸ್ ಟೆಲ್ಲಿಂಗ್ ಇಟ್. ಅದು ಪ್ರಾಬ್ಲಮ್. ಅದ್ರ ಬಗ್ಗೆ ಮಾತಾಡಿ. ತುಂಬ ಜನ ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳ್ಬಿಡ್ತಾರೆ. ದೇ ಹ್ಯಾವ್ ನಾಟ್ ಲರ್ನ್ಡ್ ಓನ್ಲಿ ಟು ಸೇ ಅಬೌಟ್ ಇಟ್. ಕಲೀರಿ, ದೆನ್ ಟಾಕ್ ಅಬೌಟ್ ಇಟ್. ಊರಲ್ಲೆಲ್ಲ ಬರೀ ರಾಶಿ ಭವಿಷ್ಯ ಹೇಳ್ತಾರಲ್ಲ, ಜ್ಯೋತಿಷ್ಯ ನಂಬಲ್ಲ ಅಂತ ಹೇಳ್ತೀರಾ. ಊರಲ್ಲೆಲ್ಲ ರಾಶಿ ಭವಿಷ್ಯ ಹೇಳ್ತಾ ಇದ್ದೀರಾ, ಜ್ಯೋತಿಷ್ಯ ನಂಬಲ್ಲ. ಡೋಂಟ್ ಬಿಲೀವ್ ಹಿಮ್, ಬಟ್ ದೇರ್ ಈಸ್ ಅ ಸೈನ್ಸ್. ಒಳ್ಳೆಯದಾಗಲಿ. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಾ, ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ 8 ಗಂಟೆಗೆ. ಧನ್ಯವಾದಗಳು.